ಕರ್ನಾಟಕ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಬನ್ನಿ ಈ ಒಂದು ಚಾಂಪಿಯನ್ಶಿಪ್ ಪಂದ್ಯಾಕೂಟವನ್ನು ವೀಕ್ಷಿಸಲಿಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರ ಜೊತೆ ಮಾತಾಡ್ಸೋಣ. ಹಾಗೆ ಈ ಸ್ಪರ್ಧಿಗಳು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಸ್ಪರ್ಧಿಗಳ ಜೊತೆ ಮಾತಾಡ್ಸೋಣ. ಹಾಗೆ ಇದರ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಇಲ್ಲಿಯ ನಿರ್ಣಾಯಕರು ಒಂದು ಅಫಿಷಿಯಲ್ಸ್ ಇದ್ದಾರೆ, ಅವರ ಜೊತೆ ಕೂಡ ಮಾತಾಡ್ಸೋಣ. ಯಾರೆಲ್ಲ ಯಾವ ರೀತಿ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಸುಳ್ಯದಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಿಗೆ ಒಬ್ಬ ಮಾಜಿ ಸಂಸದರು ಕಳೆದ 3 ಬಾರಿ ಲೋಕಸಭೆಯನ್ನು ಪ್ರತಿನಿಧಿಸಿದಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಸರ್ ಇವರು ಆಗಮಿಸಿದ್ದಾರೆ. ಸರ್, ಈ ಸುಳ್ಯದಂಥ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಇಂಥ ಒಂದು ಪಂದ್ಯಾಕೂಟ ನಡೀತಾ ಇದೆ, ರಾಜ್ಯ ಮಟ್ಟದ ಪಂದ್ಯಾಕೂಟ ನಡೀತಾ ಇದೆ, ಏನು ಅನಿಸ್ತಾ ಇದೆ ಸರ್? ನೋಡಿ, ಇದೊಂದು ಅಭಿನಂದನೀಯ ಕಾರ್ಯ ಅಂತ ಅನಿಸ್ತಿದೆ. ನಾನೊಂದು 15 ವರ್ಷಗಳ ಕಾಲ ರಾಜಕೀಯ ಕ್ಷೇತ್ರದಲ್ಲಿ, ಒಂದು 30-40 ವರ್ಷಗಳ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅನುಭವವನ್ನು ಪಡೆದವ. 16 ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ದೇನೆ. ಒಂದು ಅನುಶಾಸನಬದ್ಧ, ಶಿಸ್ತುಬದ್ಧ, ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಕ್ಕಂಥ ಭಾಳ ಕಠಿಣವಾಗಿರ್ತಕ್ಕಂಥ ಕಾರ್ಯ. ಅದರಲ್ಲೂ ವಿಶೇಷವಾಗಿ ಸುಳ್ಯದಂಥ ಗ್ರಾಮೀಣ ಪ್ರದೇಶ ಭಾಳ ಹಿಂದುಳಿದ ಕ್ಷೇತ್ರ ಅಂತ ನಾವು ಕರಿತೀವಿ. ಇಂಥ ಪ್ರದೇಶದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಳುಗಳನ್ನು ತರಿಸ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜೋಡಿಸುವಂಥದ್ದು ಭಾಳ ಕಷ್ಟ. ಅಂಥ ಕಷ್ಟದಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಭಾಳ ಅದ್ಭುತವಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಇದರ ಸಂಘಟಕರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ ಇಲ್ಲಿ ನಡೆದಿದೆ. ಸುಳ್ಯದಲ್ಲಿ ನಡೆತಕ್ಕಂಥ ಸ್ಟೇಟ್ ಲೆವೆಲ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಇವತ್ತು ನಮ್ಮ ಅತ್ಯಂತ ಜನಪ್ರಿಯ ನಾಯಕರು, ಗಣ್ಯರು ಆಗಿರ್ತಕ್ಕಂಥ ಹಲವಾರು ಬಾರಿ ರಾಜಕೀಯ ರಂಗದಲ್ಲಿ ಭಾಳಷ್ಟು ಉತ್ತಮವಾದಂಥ ಪ್ರತಿಷ್ಠಿತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಉಸ್ತುವಾರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥ ಬಿ ರಮನಾಥರಿ ಅವರು ಈಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವತ್ತು ಈ ಒಂದು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ವೀಕ್ಷಿಸ್ತಾ ಇದ್ದಾರೆ. ಸರ್, ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಂದರೆ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ನಡೀತಾ ಇದೆ. ಸರ್, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಅಂತ ಸುಳ್ಯದಂತಹ ಒಂದು ಗ್ರಾಮೀಣ ತಾಲೂಕು ಇದೊಂದು. ಈ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಬಾಲಕ ಬಾಲಕಿಯರ ವೇಟ್ ಲಿಫ್ಟಿಂಗ್ ಸ್ಪರ್ಧೆ ಭಾಳ ಸುಂದರವಾಗಿ ಇದನ್ನು ನಡೆಸುವಲ್ಲಿ ಈಗ ಅದಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಸುಳ್ಯ ಇದು ರಾಜ್ಯದ ಮಾನ್ಯತೆಯನ್ನು ಪಡೆದು ಈ ಒಂದು ಸ್ಪರ್ಧೆಯನ್ನು ನಡೆಸ್ತಿದ್ದಾರೆ. ನಿನ್ನೆಯಿಂದ ಶುರುವಾದಂಥ ಈ ಸ್ಪರ್ಧೆ ನಾಳೆ ಸಂಜೆ ತನಕ ಈ ಜಾಗದಲ್ಲಿ ನಡೀತಾ ಇದೆ. ನಾವು ಮಂಗಳೂರಿನಲ್ಲಿ ಸಾಕಷ್ಟು ವೇಟ್ ಲಿಫ್ಟಿಂಗ್ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ಆದರೆ ಇದು ಅಲ್ಲಿ ಓಪನ್ ಆಗಿ ಅಲ್ಲಿ ಸ್ಪರ್ಧೆ ನಡೀತಕ್ಕಂಥ ನಾವು ನೋಡ್ತಾ ಇಲ್ಲ. ಇವತ್ತು ಇಂಡೋರ್ ಆಗಿ ಅದನ್ನು ನಡೆಸ್ತಕ್ಕಂಥ ನಾವು ನೋಡಿದ್ದೇವೆ. ಬಸ್ ನಾನು ಪ್ರಥಮ ಬಾರಿಗೆ ಈ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಇಲ್ಲಿ ಇದನ್ನು ಒಂದು ಔಟ್ಡೋರ್ ಆಗಿ, ಬಹುಶಃ ಒಂದು ಇಂಡೋರ್ ಮಾಹಿತಿ ಪಡೆಯುವ ರೀತಿಯಲ್ಲಿ ಇದನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ. ಭಾಳ ಇವತ್ತು ಈ ಸುಳ್ಯ ತಾಲೂಕಿನ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಲ್ಲಿ ನೀವೆಲ್ಲ ಪ್ರಯತ್ನ ಪಟ್ಟಿರ್ತಕ್ಕಂಥ ಈ ಒಂದು ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ರಾಜ್ಯ ಮಟ್ಟದ ಈ ಒಂದು ಬಾಲಕ ಬಾಲಕಿಯರ ಈ ಒಂದು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದು ನಿಮ್ಮ ಜೊತೆ ಭಾಗವಹಿಸ್ತಕ್ಕ ಅವಕಾಶ ಬಂದಿದೆ. ಈ ಒಂದು ಕಾರ್ಯಕ್ರಮ ನಾಳೆ ತನಕ ಒಳ್ಳೆಯ ರೀತಿಯಲ್ಲಿ ಆಗಿ ಉತ್ತಮವಾದಂಥ ಪ್ರದರ್ಶನವನ್ನು ಈ ಮಕ್ಕಳು ಮಾಡಿ ಅನೇಕ ಒಂದು ಚಾಂಪಿಯನ್ಶಿಪ್ಪಲ್ಲಿ ಒಳ್ಳೆಯ ಹೆಸರನ್ನು ಪಡೀತಕ್ಕಂಥ ಒಂದು ರೆಕಾರ್ಡನ್ನು ಮಾಡ್ತಕ್ಕಂಥ ಒಂದು ಸ್ಪರ್ಧೆ ಇಲ್ಲಿ ನಡೆಯಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ಕಳೆದ 3 ದಿನಗಳಿಂದ ಸುಳ್ಯದಲ್ಲಿ ಅಭೂತಪೂರ್ವ ಕಾರ್ಯಕ್ರಮ ಅಂದರೆ ರಾಜ್ಯ ಮಟ್ಟದ ಒಂದು ವೇಟ್ ಲಿಫ್ಟಿಂಗ್ ಪ್ರಥಮ ಪ್ರಯೋಗವಾಗಿ ಇಲ್ಲಿ ಮೂಡಿಬಂದಿದೆ. ಇದರ ಒಂದು ಅಧ್ಯಕ್ಷ ಗಾದಿಯನ್ನು ವಹಿಸಿಕೊಂಡು ಸತತವಾಗಿ ಕಳೆದ 2-3 ತಿಂಗಳಿಂದ ಶ್ರಮವಹಿಸಿದವರು ಡಾಕ್ಟರ್ ಡಿ ಬಿ ಲೀಲಾಧರ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಅನಿಸ್ತಾ ಉಂಟು? ಸುಮಾರು 6 ತಿಂಗಳ ಹಿಂದಿಂದ ನಮ್ಮ ಅಶೋಕ್ ಪ್ರಭು ಅವರ ಒಂದು ಕನಸಿನಂತೆ ನಮ್ಮ ಹಾಗೆ ಸುಳ್ಯದಲ್ಲಿ ವೇಟ್ ಲಿಫ್ಟಿಂಗ್ ಕೋಚ್ ಆಗಿರುವಂಥ ರಮೇಶ್ ಅಣ್ಣ ಇವರ ಒಂದು ಆಶಯದಂತೆ ನಾವೊಂದು ಸುಳ್ಯದಲ್ಲಿ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಕಾಂಪಿಟೇಷನ್ ಮಾಡಬೇಕು ಅಂತೇಳೋ ಉದ್ದೇಶದಿಂದ ಸತತ 1 ತಿಂಗಳಿಂದ ನಾವು ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದು
ಯಾವ ಥರದಲ್ಲಿ ಪೂರ್ವ ಯೋಜನೆಗಳನ್ನು ಹಾಕಿಕೊಂಡು ಎಲ್ಲ ಯೋಜನೆಗಳ ಸರಿಯಾಗಿ ಕಳೆದ ನಿನ್ನೆ ಮತ್ತು ಮೊನ್ನೆ 2 ದಿವಸ ನಿರಂತರವಾಗಿ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿದೆ. ಸಂಜೆ ಒಂದಷ್ಟು ಮಳೆ ಬಂತು ಕೂಡ, ಮಳೆ ಬಂದರೂ ಕೂಡ ಇವತ್ತಿನ ಕಾಂಪಿಟೇಷನ್ಗೆ ಯಾವುದೇ ತೊಂದರೆ ಆಗ್ತಲ್ಲ. ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಎಲ್ಲವೂ ಕಾಂಪಿಟೇಷನ್ ಸುಸೂತ್ರವಾಗ್ತದೆ. ಊಟ ವ್ಯವಸ್ಥೆಗಳಿರ್ಬೋದು ಅಥವಾ ಬಂದವರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಮಾಡಿದಂಥ ವ್ಯವಸ್ಥೆಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಬಂದಂಥ ಎಲ್ಲ ಕ್ರೀಡಾಪಟುಗಳು ಬಹಳಷ್ಟು ಸಂತೋಷವಾಗಿದ್ದಾರೆ. ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್ ಎಲ್ಲ ಅಫಿಷಿಯಲ್ಸ್ಗಳು ಬಂದಿದ್ದಾರೆ, ತುಂಬ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ನಮಗಂತೂ ಆ ಕಾರ್ಯಕ್ರಮದಲ್ಲಿ ನಮಗೆ ಯಾವುದೇ ಟೆನ್ಷನ್ ಇಲ್ಲ, ನಮ್ಗೆ ವಿಷಯನೂ ಅಷ್ಟು ಗೊತ್ತಿಲ್ಲ. ಆದರೆ ಅಫಿಷಿಯಲ್ಸ್ ಏನು ನಮ್ಮ ವೆಯ್ಟ್ ಲಿಫ್ಟಿಂಗ್ ಅಫಿಷಿಯಲ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅವರೆಲ್ಲರನ್ನ ಕೂಡ ನಮ್ಮ ರಮೇಶ್ ಅಣ್ಣನವರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಉಳಿದಂಥ ವ್ಯವಸ್ಥೆಗಳನ್ನು ನಮ್ಮ ಅಶೋಕ್ ಅಣ್ಣ, ಎನ್ ಎ ರಾಮಚಂದ್ರರು ಇರ್ಬೋದು, ಹಾಗೆ ನಮ್ಮ ಸುಳ್ಳ್ಯದೆಲ್ಲ JP ಅಣ್ಣ ಇರ್ಬೋದು, ನಮ್ಮೆಲ್ಲ ಮುಖಂಡರ ಒಂದು ಸಹಭಾಗಿತ್ವದಲ್ಲಿ ನಾವು ಬಹಳಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೇವೆ. ಇದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನಮ್ಮ ಈ ಒಂದು ಸಂಘಟನಾ ಸಮಿತಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಒಬ್ಬ ನೇತೃತ್ವವನ್ನು ವಹಿಸಿಕೊಂಡು ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಹಿಂದೆ ಬೆನ್ನು ಬಿದ್ದು ಯಶಸ್ಸನ್ನು ಮಾಡಿರ್ತಕ್ಕಂಥ ಡಾಕ್ಟರ್ DV ಲೀಲಾಧರ್ ಅವರ ಒಂದು ಅಭಿಪ್ರಾಯವಾಗಿದೆ. ಹಾಗೆ ನಮ್ಮ ಜೊತೆ ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಇದರ ಹಿಂದೆ ಇನ್ನೋರ್ವ ಮುಖ್ಯ ರೂವಾರಿ ಅಂತ ಹೇಳಿದರೆ ಶ್ರೀಯುತ ಅಶೋಕ್ ಪ್ರಭು ಅವರು ಕಳೆದ 25 ವರ್ಷಗಳಿಂದ ಸುಳ್ಯದ ಸ್ಪೋರ್ಟ್ಸ್ ಆ್ಯಂಡ್ ಅಸೋಸಿಯೇಷನ್ ಇದರ ಆ ಒಂದು ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿ ಇವತ್ತು ಈ ಸಮಿತಿಯ ಒಬ್ಬ ಕೋಶಾಧಿಕಾರಿಯಾಗಿ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಕಳೆದ ಹಲವಾರು ದಿನಗಳಿಂದ ಇದರ ಹಿಂದೆ ಬೆನ್ನು ಬಿದ್ದವರು. ಬಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಗೆ ಪ್ರಾರಂಭಿಕವಾಗಿ ಇದರಲ್ಲಿ ಅಳುಕಿದ್ದದ್ದು ನಿಜ. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡುವಾಗ ಇದರಲ್ಲಿ ಹಲವಾರು ವಿಧದಲ್ಲಿ ನಾವು ತಯಾರಿಗಳನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಒಂದು ಅಂತಾರಾಷ್ಟ್ರೀಯ ಪಂದ್ಯದ ಒಂದು ಎಲ್ಲ ಮಾನದಂಡಗಳನ್ನು ಇಟ್ಟುಕೊಂಡು ನಾವು ಈ ಪಂದ್ಯಾಟವನ್ನು ಮಾಡುವಾಗ ನಿಜವಾಗಿ ನಮಗೆ ಅಳುಕು ಇರೋದು ಸಹಜ. ಅದನ್ನು ನಾವು ಎದುರಿಸ್ಕೊಂಡು ಹೋಗಬೇಕಾದ್ದು ಕೂಡ ಧರ್ಮ. ಆದರೆ ಯಾವಾಗ ನಾವು ನಮ್ಮ ಸಂಬಂಧಪಟ್ಟ ಹಿರಿಯರನ್ನೆಲ್ಲ ನಾವು ಕೇಳಿದೆವು, ಈಗ ಲೀಲಾಧರ್ ಸರ್ ಇರ್ಬೋದು, ಎನ್ ಎ ರಾಮಚಂದ್ರಣ್ಣ ಇರ್ಬೋದು, ಎಲ್ಲರ ಹತ್ರ ಕೇಳಿದ. ಅದು ಅವ್ರು ಕೊಟ್ಟಂಥ ಒಂದು ನಮಗೆ ಹೋದ ಕೂಡಲೇ ಅವರು ಅದನ್ನು ಕೇಳಲಿಲ್ಲ, ಯಾಕೆ ಮಾಡ್ತೀರಿ ಅಂತ ಹೇಳುವ ವಿಷಯ ಸಮೇತ ಕೇಳಲಿಲ್ಲ. ಅವರು ಅದಕ್ಕೆ ಪಾಸಿಟಿವ್ ಆಗಿ ನಮಗೆ ಅದಕ್ಕೆ ಸಹಕಾರವನ್ನು ಕೊಟ್ಟರು. ಹಾಗೆ ಅದು ಮುಂದುವರಿತಾ ಎಲ್ಲ ವರ್ಗದ, ಎಲ್ಲ ವಿಭಾಗದ, ಎಲ್ಲ ಧರ್ಮದ ಜನರನ್ನು ಕೂಡ ನಾವು ಇದರ ಬಗ್ಗೆ ವಿಚಾರಿಸಿದಾಗ ಎಲ್ಲರೂ ಕೂಡ ನಮ್ಮನ್ನು ಹುರಿದುಂಬಿಸಿ ನೀವು ಮಾಡಬೇಕು, ನಾವೆಲ್ಲ ಹಿಂದೆ ಇದ್ದೇವೆ ಅಂತ ಹೇಳೋ ಒಂದು ಆತ್ಮವಿಶ್ವಾಸ. ನಮ್ಮ ಹತ್ರ ಹಣಬಲ ಕಮ್ಮಿ ಇರ್ಬೋದು ಅಥವಾ ಜನಬಲ ಆ ಸಮಯದಲ್ಲಿ ಕಮ್ಮಿ ಇರ್ಬೋದು, ಆದರೆ ಆತ್ಮವಿಶ್ವಾಸ ನಮ್ಮಲ್ಲಿ ಗಟ್ಟಿಯಾಗಿತ್ತು. ಯಾವುದೇ ಶಕ್ತಿ ಏನೂ ತೊಂದರೆ ಕೊಟ್ಟರೂ ಕೂಡ ನಾವು ಇದನ್ನು ಒಂದು ಎದುರಿಸಿ ಸಿದ್ಧ, ಇದೊಂದು ಪಂದ್ಯಾಟ ನಾವು ನಡೆಸಬೇಕು ಅಂತ ಹೇಳುವ ಆತ್ಮವಿಶ್ವಾಸದ ಬಲ. ಅದು ನಿನ್ನೆ ಸುರಿದ ಮಳೆ ಇರ್ಬೋದು, ಅಂಥ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ಕೂಡ ಆ ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಆ ಕ್ರೀಡಾಂಗಣವನ್ನು ಮರುಸಿದ್ಧಪಡಿಸಿ ಇವತ್ತು ಈ ಮಟ್ಟಿನ ಕಾರ್ಯಕ್ರಮ ವಾಪಸ್ ನಡೀತಾ ಇದೆ ಅಂತ ಹೇಳಿದರೆ ಬಹುಶಃ ಜನರ ಒಂದು ಸಪೋರ್ಟ್ ಇಲ್ಲದೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೊಟ್ಟಂಥ ಒಂದು ನಮಗೆ ಆ ಸಹಕಾರ, ಎಲ್ಲರೂ ನೀವು ಮಾಡಿ ಅಂತ ಹೇಳುವ ಒಂದು ಸಹಕಾರ ನಮಗೆ ಕೊಟ್ಟದ್ದು ಇವತ್ತೊಂದು ಆನೆ ಬಲ ತಂದು ಕೊಟ್ಟಿದ್ದ ನಮಗೆ. ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಊರಿನವರ ಸಹಕಾರ, ಹಿರಿಯರ ಸಹಕಾರ, ಎಲ್ಲರೂ ಕೊಟ್ಟಂಥ ಒಂದು ಸಹಕಾರದಿಂದ ಈ ಕ್ರೀಡಾಕೂಟ ಇಷ್ಟು ಯಶಸ್ಸು ಪಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ಕೊಳ್ತೇನೆ. ಇವತ್ತು ನಮ್ಮ ಜೊತೆ ಇರುವವರು ಒಬ್ಬ ನ್ಯಾಷನಲ್ ಲೆವೆಲ್ ವೆಯ್ಟ್ ಲಿಫ್ಟರ್, ಅಂದರೆ ಭಾಳಷ್ಟು ಹಿರಿಯರು ಈಗ ನಮ್ಮ ಜೊತೆ ಇರುವವರು. ಆದರೆ ಹಿಂದಿನ ದಿನಗಳಲ್ಲಿ ನಮ್ಮ ದೇಶವನ್ನೇ ಪ್ರತಿನಿಧಿಸಿದಂಥ ಒಬ್ಬ ವೆಯ್ಟ್ ಲಿಫ್ಟರ್ ಇವತ್ತು ನಮ್ಮ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಉದ್ಘಾಟಿಸಿದ್ದಾರೆ. ಸರ್, ಇಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀರಿ, ಭಾಳಷ್ಟು ಪಟ್ಟಣ ಪ್ರದೇಶದಲ್ಲಿ ತಾವು ಬೆಳೆದವರು ಇರ್ಬೋದು, ಆದರೆ ಸುಳ್ಯದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಮಟ್ಟದ ಈ ಒಂದು ಚಾಂಪಿಯನ್ಶಿಪ್ ಪಂದ್ಯಾಕೂಟ ನಡೀತಾ ಇದೆ, ಏನು ಅನ್ನಿಸ್ತಾ ಇದೆ ಸರ್? ಇದೊಂದು ಬಹಳ ಒಂದು ನಮ್ಮ ಯಶಸ್ಸು ಇವರ ಪ್ರಯತ್ನ. ಯಾರು ಹೇಳಿದರೆ ನಮ್ಮ ರಮೇಶ್ ರವರದ್ದು. ನಾನು ಮತ್ತು ರಮೇಶ್ ರವರು ಒಟ್ಟಿಗೆ ವೆಯ್ಟ್ ಲಿಫ್ಟಿಂಗ್ ಅಭ್ಯಾಸ ಮಾಡಿದವರು. ಅವರು ರೈಲ್ವೆಯಲ್ಲಿ ಸೇರಿ ನಂತರ ಫಾರೆಸ್ಟಲ್ಲಿ ಇಲ್ಲಿ ಬಂದು ಒಂದು ವ್ಯಾಯಾಮ ಶಾಲೆಯನ್ನು ಮಾಡಿದ್ದಾರೆ. ಆದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದು ನಿಜವಾಗಿ ಅದ್ಭುತವಾದಂಥ ಕೆಲಸ. ಇದಕ್ಕೆ ನಿಜವಾದಿ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದಿಸ್ತೇನೆ. ಮತ್ತು ಈಗ ಅವರು ಕೆಲವು ವೆಯ್ಟ್ ಲಿಫ್ಟಿಂಗ್ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಸಹ ಇಲ್ಲಿ ಖಂಡಿತವಾಗಿ ಒಳ್ಳೆಯ ಅವಕಾಶವಿದೆ ಅಂತ ನನಗೆ ಅನಿಸ್ತದೆ. ಎಸ್ ಸರ್, ನೀವು ಕೂಡ ಒಬ್ಬ ವೆಯ್ಟ್ ಲಿಫ್ಟರ್. ಸಾಧಾರಣವಾಗಿ ಎಷ್ಟು ವರ್ಷಗಳ ಹಿಂದೆ ನೀವು ಒಂದು ದೇಶವನ್ನು ಪ್ರತಿನಿಧಿಸಿದ್ದೀರಾ ನ್ಯಾಷನಲ್ ಲೆವೆಲಲ್ಲಿ?
ನಾನು 1973ರಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಪಡೆದವ. ಅದರ ನಂತರ 11 ಬಾರಿ ನಾನು ಯಶಸ್ವಿಯಾಗಿ ನನ್ನ ಇದನ್ನು ಉಳಿಸಿಕೊಂಡಿದ್ದೇನೆ. 11 ಬಾರಿ ಸ್ಟೇಟ್ ಚಾಂಪಿಯನ್ ಆಗಿದ್ದೇನೆ. ಇದರಲ್ಲಿ 27 ಸಲ ನಾನು ರಾಜ್ಯದ ಮಟ್ಟದ ರೆಕಾರ್ಡನ್ನು ಮುರಿದಿದ್ದೇನೆ, 27 ಬಾರಿ. ಮತ್ತು ನನಗೆ 1975ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ನಾನು 4 ಬಾರಿ 2 ಬಾರಿ ನ್ಯಾಷನಲ್ ಚಾಂಪಿಯನ್ ಆಗಿದ್ದೇನೆ. 4 ರಾಷ್ಟ್ರೀಯ ದಾಖಲೆಗಳನ್ನು ಮಾಡಿದ್ದೇನೆ. ಹಾಗೆ ದೇಶವನ್ನು ಕೂಡ 1900ರಲ್ಲಿ ಪ್ರತಿನಿಧಿಸಿದ್ದೇನೆ. ಎಸ್ ಸರ್, ನೀವು ಹೇಳೋ ಪ್ರಕಾರ ಈ ಒಂದು ವೆಯ್ಟ್ ಲಿಫ್ಟಿಂಗ್ ಅನ್ನುವಂಥ ಈ ಒಂದು ಕ್ರೀಡೆಗೆ ಮುಂದೆ ಭವಿಷ್ಯ ಇದೆಯಾ ಇಲ್ವಾ? ಈಗ ಖಂಡಿತವಾಗಿ ಇದೆ. ಯಾಕಂತ ಹೇಳಿದರೆ ಈಗ ಭಾರತ ಸರ್ಕಾರವು ಕ್ರೀಡೆಗೆ ಉತ್ತಮವಾದಂಥ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಖೇಲೋ ಇಂಡಿಯಾ ಮತ್ತು ನ್ಯಾಷನಲ್ ಗೇಮ್ಸಲ್ಲಿ ಪದಕ ವಿಜೇತರಿಗೆ ಒಳ್ಳೆಯ ಒಂದು ಬಹುಮಾನ ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದೆ. ಮತ್ತು ಈಗ ಒಂದು 14 ಮತ್ತು 17ರ ವಯೋಮಿತಿಯಲ್ಲಿ ತುಂಬ ಸ್ಪರ್ಧಿಗಳಿಗೆ ಅವಕಾಶವನ್ನು ಸರ್ಕಾರ ಒಲಿಂಪಿಕ್ ಅಸೋಸಿಯೇಷನ್ ನೀಡ್ತಾ ಇದೆ. ಹಾಗಾಗಿ ತುಂಬ ಒಂದು ವೆಯ್ಟ್ ಲಿಫ್ಟಿಂಗಿಗೆ ಅವಕಾಶ ಇದೆ ಅಂತ ನನಗೆ ಎನಿಸ್ತದೆ. ಆದರೆ ಒಂದು ಕಿವಿ ಮಾತು ಏನು ಹೇಳಿದರೆ, ಈ 14 ಮತ್ತು 17ರ ವಯಸ್ಸಿನಲ್ಲಿ ಮಾಡುವಂಥ ಅಭ್ಯಾಸ ಮಾಡುವ ಮಕ್ಕಳಿಗೆ ಅವರಿಗೆ ಇಂಜುರಿ ಆಗದ ರೀತಿಯಲ್ಲಿ ಭಾಳಷ್ಟು ಒಂದು ಇದನ್ನು ತರಬೇತಿ ದೊರಕುತ್ತದೆ. ಒಮ್ಮೆ ಅವರು ಇಂಜರಿ ಆದರೆ ಮತ್ತೆ ಹಿಂದೆ ಕೂಡ ನೋಡುತ್ತಾ ಇಲ್ಲ. ಹಾಗಾಗಿ ಇದರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಮತ್ತು ವೆಯ್ಟ್ ಲಿಫ್ಟಿಂಗ್ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಭವಿಷ್ಯವಿದೆ, ದೇಶದಲ್ಲಿಯೂ ಭವಿಷ್ಯವಿದೆ. ಅವರಿಗೆ ಅದು ಯಾವ ರೀತಿಯಲ್ಲಿ ಅಂದರೆ ನಗದು ಬಹುಮಾನ ಇರಬಹುದು, ಉದ್ಯೋಗ ಅವಕಾಶ ಇರಬಹುದು. ಹಾಗಾಗಿ ನನಗೆನಿಸಿದೆ ಒಳ್ಳೆಯ ಅವಕಾಶ ಇದೆ. ಇಂತಹ ವೆಯ್ಟ್ ಲಿಫ್ಟಿಂಗ್ ಅನ್ನುವಂಥ ಒಂದು ಕ್ರೀಡೆಗೆ ಬಹಳಷ್ಟು ಸ್ಫೂರ್ತಿ ನೀಡುವವರು ಈಗಾಗಲೇ ನಮ್ಮ ಇಲ್ಲಿಯ ಸ್ಥಳೀಯ ಸಂಘಟಕರಾದಂಥ ಅಶೋಕ್ ಪ್ರಭು ಅವರು ಕೂಡ ಇವರ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಶ್ರೀಯುತ ಸದಾಶಿವ ಭಟ್ ಫ್ರಮ್ ಮೈಸೂರು ಇವತ್ತು ಸುಳ್ಯಕ್ಕೆ ಬಂದಿದ್ದಾರೆ. ಸರ್, ಸುಳ್ಯದಂತಹ ಈ ಒಂದು ಬಹಳಷ್ಟು ಹಳ್ಳಿ ಪ್ರದೇಶ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಸರ್ ಇದರ ಬಗ್ಗೆ? ಇದು ಈ ಸುಳ್ಯದಲ್ಲಿ ಈ ಥರ ಒಂದು ಸಂಘಟನೆ ಮಾಡುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಗ್ರಾಮೀಣ ಪ್ರದೇಶಕ್ಕೆ ಒಂದು ಸ್ಪೋರ್ಟ್ಸ್ ತಲುಪಬೇಕು. ಆಮೇಲೆ ಆ ಸ್ಪೋರ್ಟ್ಸು ಅಲ್ಲಿಯ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲರ ವಂಚಿತರಾಗ್ತಾರೆ. ಯಾಕೆಂದರೆ ಅವರು ಭಾಳಷ್ಟು ಅವರು ಸಹಜವಾಗಿ ಭಾಳ ಸ್ಟ್ರಾಂಗ್ ಇರ್ತಾರೆ ಅವರು. ಯಾಕೆಂದರೆ ಇಲ್ಲಿಯ ಗುಡ್ಡಗಾಡು ಪ್ರದೇಶ, ಇಲ್ಲಿಯ ಒಂದು ನಾವೇನು ಹೇಳ್ತಾರೆ ಅಂದರೆ ಒಂದು ಪರಿಸರ ನಮ್ಮ ದೈಹಿಕ ಸಾಮರ್ಥ್ಯದ ಮೇಲೆ ಭಾಳ ಪರಿಣಾಮ ಬೀರ್ತದೆ. ಏಕೆಂದರೆ ನಗರ ಪ್ರದೇಶದಲ್ಲಿ ಎಲ್ಲ ಓಡಾಡುವಾಗ ವಾಹನಗಳನ್ನು ಯೂಸ್ ಮಾಡ್ತಾರೆ, ಇದೊಂದು ಸೈಕಲನ್ನು ಯೂಸ್ ಮಾಡಲ್ಲ. ಆದರೆ ಗ್ರಾಮೀಣ ಪ್ರದೇಶದವರು ನಡೆಯುವುದು, ಸೈಕಲಲ್ಲಿ ಏಳೋದು, ಆಮೇಲೆ ಕೆಲಸ ಮಾಡೋದು, ಇದರಲ್ಲೆಲ್ಲ ಅವರು ತೊಡಗಿಸಿಕೊಂಡಿರೋದ್ರಿಂದ ಸಹಜವಾಗಿ ಅವರು ದೇಹ ಸದೃಢವಾಗಿರ್ತದೆ. ಅವರಿಗೆ ಅವಕಾಶ ಕೊಟ್ಟರೆ ಅವರು, ಉದಾಹರಣೆಗೆ ಮೀರಾಬಾಯಿ ಚಾನು ನಮ್ಮ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟವರು, ಇದರಲ್ಲಿ ಒಲಿಂಪಿಕ್ಸಲ್ಲಿ ಪದಕ ವಿಜೇತರು. ಅವರು ಭಾಳ ಗ್ರಾಮೀಣ ಪ್ರದೇಶದವರು. ಅವು ಒಂದು ಟೀ ಅಂಗಡಿ ಇಟ್ಟುಕೊಂಡಿದ್ದಂಥ ಪ್ರದೇಶದಲ್ಲಿ ಅವರು ಟೀ ಮಾರಕ್ಕೆ ಕಟ್ಟಿಗೆ ತರ್ತಾ ಇದ್ರಂತೆ ಬೆಟ್ಟದಿಂದ. ಆ ಕಟ್ಟಿಗೆ ಹೊತ್ತುಕೊಂಡು ಬರುವಂಥ ಅವರ ಶಕ್ತಿ ನೋಡಿಬಿಟ್ಟು ಅವರನ್ನು ಗುರುತಿಸಿ ತರಬೇತಿ ಕೊಟ್ಟು ಅವರು ಅಂತಾರಾಷ್ಟ್ರೀಯವಾಗಿ ಪದಕ ಪಡೆದ ವಿಜೇತ ಆದಲು ಮೀರಾಬಾಯಿ ಚಾನು. ಅದೇ ರೀತಿ ಸುಳ್ಯದಂಥ ಪ್ರದೇಶದಲ್ಲಿ ಕೂಡ ಅಂಥ ಪ್ರತಿಭೆಗಳು ಖಂಡಿತ ಇದ್ದಾರೆ. ಹುಡುಗರು ಇದ್ದಾರೆ, ಹುಡುಗಿಯರು ಇದ್ದಾರೆ. ಇಂಥ ಕ್ರೀಡೆ ಮಾಡೋದ್ರಿಂದ ಖಂಡಿತ ಅಂಥ ಕ್ರೀಡಾಪತಿಗಳು ಬೆಳಕಿಗೆ ಬರ್ತವೆ. ಈ ರೀತಿ ಸಂಘಟನೆ ಮಾಡೋದ್ರಿಂದ ಅವರಿಗೆ ಒಂದು ಮೋಟಿವೇಶನ್ ಅಂತ ನಾವೇನು ಹೇಳ್ತಾರೆ, ಅವರಿಗೆ ಸಿಗ್ತದೆ, ಪ್ರಚೋದನೆ ಸಿಗ್ತದೆ. ಅವರು ವೆಯ್ಟ್ ಲಿಫ್ಟಿಂಗ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಇದು ಅತಿ ಮುಖ್ಯ ಇಲ್ಲಿ ಮಾಡುವಂಥದ್ದು. ಆಮೇಲೆ ಮಾಡಿದ್ದಂತೂ ಅದ್ಭುತ. ಎಸ್, ಸುಳ್ಯದ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ದೀಪಕ್ ಕುತ್ತಮಟ್ಟೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ರೀತಿಯ ಒಂದು ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ, ಏನು ಅನಿಸ್ತಾ ಇದೆ? ನಮಗೆ ಸುಳ್ಯಕ್ಕೆ ಒಂದು ಖುಷಿಯಾದಂಥ ವಿಚಾರ. ಯಾಕೆಂತ ಹೇಳಿದರೆ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಸುಳ್ಯ ಇದರ ವತಿಯಿಂದ ಕರ್ನಾಟಕ ರಾಜ್ಯ ವೆಯ್ಟ್ ಲಿಫ್ಟರ್ಸ್ ಸಂಸ್ಥೆ ಬೆಂಗಳೂರು ಇದರ ವತಿಯಿಂದ 2 ದಿನಗಳ ಕಾಲ 8 ಮತ್ತು 9 2 ದಿವಸಗಳ ಕಾಲ ಬಹಳ ಅದ್ಧೂರಿಯಾಗಿ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮಗಂತೂ ತುಂಬ ಖುಷಿಯಾದಂಥ ವಿಚಾರ. ಇವತ್ತು ಸಭಾ ಕಾರ್ಯಕ್ರಮ ಆಯಿತು. ಎಲ್ಲ ಅತಿಥಿ ಅಭ್ಯಾಗತರುಗಳ ಇಲ್ಲಿ ಸಂಘಟನಾ ಶಕ್ತಿಯ ಬಗ್ಗೆ ಅವರೊಂದು ಬಹಳ ಹೆಮ್ಮೆಯ ಮಾತುಗಳನ್ನು ಆಡಿದ್ದಾರೆ. ಹಾಗೆ ವೈಯಕ್ತಿಕವಾಗಿ ನನಗೊಂದು ಏನು ಖುಷಿ ಅಂತ ಹೇಳಿದರೆ, ನಮ್ಮ ಯುವಜನ ಸೇವಾ ಸಂಸ್ಥೆ, ಯುವಜನ ಸಂಯುಕ್ತ ಮಂಡಳಿಯ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಆಗುವಂಥದ್ದು ನಮಗೆ ಖಂಡಿತವಾಗಿ ಹೆಮ್ಮೆ ತಂದಂಥ ವಿಚಾರ. ಖಂಡಿತ ಒಬ್ಬರು ಮಾತಾಡಿದವರು ಹೇಳಿದರು, ರಾಷ್ಟ್ರಮಟ್ಟದ ಕಾರ್ಯಕ್ರಮ ಮಾಡುವ ಆ ಒಂದು ಸ್ಟ್ಯಾಂಡರ್ಡಲ್ಲಿ, ಆ ಒಂದು ಕ್ವಾಲಿಟಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ಇದು ಖಂಡಿತವಾಗಿ ನಮ್ಮ ಸುಳ್ಯಕ್ಕೆ ಮತ್ತು ನಮ್ಮ ಸಂಘಟಕರಿಗೆ ಅತ್ಯಂತ
ಖುಷಿಯಾದಂಥ ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಆಗಲಿ ಅಂತ ಹೇಳುವಂಥ ಆಶಯ ನನ್ನದು. ಓಕೆ, ಈಗ ನಮ್ಮ ಜೊತೆ ಇರುವವರು ಇವರು ನಮ್ಮ ಊರಿನವರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಪುಷ್ಪರಾಜ್ ಹೆಗಡೆ ಪುತ್ತೂರಿನ, ಮೂಲತಃ ಪುತ್ತೂರಿನವರು, ಒಬ್ಬ ನ್ಯಾಷನಲ್ ಲೆವೆಲ್ ವೇಟ್ ಲಿಫ್ಟರ್, ಕಾಮನ್ವೆಲ್ತ್ ಗೇಮ್ಸಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಲ್ವಾ ಸರ್? ಎಸ್, ಇವತ್ತು ನಮ್ಮ ಸುಳ್ಯದಂಥ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಈ ಒಂದು ಚಾಂಪಿಯನ್ಶಿಪ್ಪಿಗೆ ಬಂದಿದ್ದೀರಿ ಸರ್. ಏನು ಅನ್ನಿಸ್ತಾ ಇದೆ ಸರ್? ಸರ್, ಒಂದು ಅತ್ಯಂತ ಸುಂದರವಾದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಏನೂ ಇಲ್ಲದಂಥ ಒಂದು ಮಡ್ ಗ್ರೌಂಡ್ ಇದ್ದಂಥ ಈ ಮಣ್ಣಿನ ಇದನ್ನು ಒಂದು ಇಂಡೋರ್ ಸ್ಟೇಡಿಯಂ ಥರ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧಾಕೂಟಕ್ಕೆ ಏನೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಸುಳ್ಯದಲ್ಲಿ ಇವತ್ತು ಕ್ರೀಡಾ ಸ್ಫೂರ್ತಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ವ್ಯವಸ್ಥಿತವಾಗಿ. ನನಗೆ ಇದು ಹೆಮ್ಮೆ ಯಾಕೆ ಅಂತ ಹೇಳಿದರೆ, ನನ್ನನ್ನು ಈ ಕ್ರೀಡೆಗೆ ತಂದು ಒಂದು ಕಾಮನ್ವೆಲ್ತ್ ಕೂಟದಲ್ಲಿ ಚಿನ್ನದ ಪದಕವನ್ನು ಗೆಲ್ಲಿಸುವಂತೆ ಮಾಡಿದವರು ನನ್ನ ಗುರುಗಳು ಸಂಪಾಜೆಯ ಶ್ರೀ ಎನ್ ವೆಂಕಟರಾಮಯ್ಯರವರು. ಹಾಗೆ ನನ್ನನ್ನು ಇನ್ನೊಬ್ಬ ಗುರುಗಳಿದ್ದಾರೆ, ಅವರು ಉದಯ್ ಕುಮಾರ್, ಅವರು ಇಲ್ಲಿಯೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ವಾಸಿಸ್ತಾ ಇದ್ದಾರೆ. ಈಗ ಅವರು ಕೂಡ ಇಲ್ಲೇ ಇದ್ದಾರೆ. ಹಾಗೆ ನಾನು ಅತ್ಯಂತ ಸಂತೋಷದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನನ್ನಿಂದ ಆಗುವಂಥ ಎಲ್ಲ ಸಹಕಾರವನ್ನು ನಮ್ಮ ಸಂಘಟಕರಿಗೆ ಕೊಡ್ತಾ ಇದ್ದೇನೆ. ನಮ್ಮ ಜೊತೆ ಸುಧೀರ್ ಕುಮಾರ್ ಅವರಿದ್ದಾರೆ. ಇವರು ಕೂಡ ವೇಟ್ ಲಿಫ್ಟರ್, ಮೂಲತಃ ಭದ್ರಾವತಿಯವರು. ಇವತ್ತು ಭದ್ರಾವತಿಯಿಂದ ಸುಳ್ಯಕ್ಕೆ ಬಂದಿದ್ದೀರಿ ಸರ್. ಸುಳ್ಯದಂಥ ಈ ಒಂದು ಪ್ರದೇಶದಲ್ಲಿ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ನಡೀತಾ ಇದೆ. ಏನು ಅನ್ನಿಸ್ತಾ ಇದೆ? ಭಾಳಷ್ಟು ಕಡೆಗಳಲ್ಲಿ ತಾವು ಪ್ರತಿನಿಧಿಸಿ. ಅರೇಂಜ್ಮೆಂಟೆಲ್ಲ ಚೆನ್ನಾಗಿದೆ. ಇದು ಫುಡ್ಡಿಂದು ಇದ್ರದ್ದು ಎಲ್ಲ ಈ ಸಲ ಕಾಂಪಿಟೇಷನ್ ಫಸ್ಟು ಸ್ಟೇಜ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಕಾಮಿಡೇಷನ್ನು ಆಗಲಿ ಇದಾಗಲಿ ಚೆನ್ನಾಗಿದೆ. ಊರು ಖುಷಿ ಆಯಿತು. ಊರೂ ಫಸ್ಟ್ ಟೈಮ್ ನಾನು ಇದರಲ್ಲಿ ಬಂದು ನೋಡ್ತಾ ಇರೋದು. ಪುತ್ತೂರಲ್ಲಿ ಮಾಡಿದ್ದೆ ಕಾಂಪಿಟೇಷನ್ನು. ಅದು ಬಿಟ್ಟರೆ ಈಗ ನನ್ನ ಮಗನಿಗೆ ಸುಳ್ಯದಲ್ಲಿ ಕರ್ಕೊಂಬಂದಿದ್ದೀನಿ ಕಾಂಪಿಟೇಷನ್ ಮಾಡ್ಸೋಕ್ಕೆ. ನಿಮ್ಮ ಮಗ ಬಂದಿದ್ದಾರೆ? ಮಗ ಇದ್ದಾನೆ. ಅವನು ಆಲ್ರೆಡಿ ಸ್ಟೇಟ್ ನ್ಯಾಷನಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸಲ ನೋಡೋಣ ಏನು ಮಾಡ್ತಾನೆ, ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾನೆ ನೋಡಬೇಕು. ಎಸ್, ಈ ಒಂದು ಚಾಂಪಿಯನ್ಶಿಪ್ನ ಸಂಘಟನಾ ಸಮಿತಿಯವರು ಪದಾಧಿಕಾರಿ ಶ್ರೀಯುತ ಗೋಕುಲ್ದಾಸ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ರೀತಿಯ ಒಂದು ಪಂದ್ಯಾಟದ ಆಯೋಜನೆ ಆಗ್ತಾ ಇದೆ ಸುಳ್ಯದಲ್ಲಿ. ಏನು ಅನ್ನಿಸ್ತಾ ಇದೆ ನಮಗೆ? ಸುಳ್ಯದ ಜನತೆಗೆ ಇದು ಬಹಳ ಒಂದು ಸಂತೋಷದ ವಿಷಯ ಅಂತೇಳಿದರೆ, ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಇವತ್ತು ಸುಳ್ಯ ಬೆಳೀತಕ್ಕಂಥ ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸ್ಪರ್ಧೆ ಆಗೋದು ನಮಗೆಲ್ಲ ಬಹಳ ಸಂತೋಷ. ಅದು ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ನಡೆತಕ್ಕಂಥ ಒಂದು ಸ್ಪರ್ಧೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಬಂದಿರತಕ್ಕಂಥ ಎಲ್ಲ ಜನಗಳು ಇವತ್ತು ಈ ಪೆಂಡಾಲನ್ನು ನೋಡಿ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಇಲ್ಲಿಯ ಸಂಘಟಕರು ಮಾಡಿದಂಥ ಒಂದು ಚಾತುರ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಇವತ್ತು ಈ ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಸಂಘಟಕರು, ಸುಳ್ಯದಲ್ಲಿ ನಡೆತಕ್ಕಂಥ ಕ್ರೀಡಾ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮದವರು, ಅವರೆಲ್ಲ ಒಂದು ಸಂಘಟನೆ ಒಟ್ಟು ಸೇರಿದರೆ ಸುಳ್ಯದಲ್ಲಿ ಎಂಥ ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಇವತ್ತು ನಾವು ಪ್ರಪ್ರಥಮ ಬಾರಿಗೆ ಈ ಸ್ಪರ್ಧೆಯಲ್ಲಿ ನಾವು ತೋರಿಸಿದ್ದೇವೆ. ಸುಳ್ಯದ ಮಹಾಜನತೆಗೆ ಹಾಗೂ ಈ ಬೆಳೆತಕ್ಕಂಥ ಯುವಕರಿಗೆ ಇಂಥ ಒಂದು ಪ್ರಥಮವಾಗಿ ನಡೆಯತಕ್ಕಂಥ ಈ ಸ್ಪರ್ಧೆ ಇನ್ನೂ ಹೆಚ್ಚಿನ ಯುವ ಪ್ರತಿಭೆಗಳಿಗೆ ಒಂದು ಅವಕಾಶ ಆಗಬೇಕು. ಇದನ್ನು ನೋಡಬೇಕು. ತಾವು ಸಹ ಇಂಥ ಸ್ಪರ್ಧೆಯಲ್ಲಿ ಭಾಗಿಗಳಾಗಬೇಕು ಅಂತೇಳೋ ಒಂದು ಚಿಂತನೆ ಮಕ್ಕಳಲ್ಲಿ ಬಂದರೆ ಮಾತ್ರ ತಾನೇ ಇಂಥ ಸಂಘಟಕರಿಗೆ ಒಂದು ಮುಂದೆ ಸಹ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಆದ್ದರಿಂದ ಭಾಗವಹಿಸಿದ ಎಲ್ಲರಿಗೂ ನಾನು ಮೊದಲನೇದಾಗಿ ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ಸಾಗಲಿ. ಇವತ್ತು ನಮ್ಮ ಜೊತೆ ಈ ಒಂದು ಪಂದ್ಯಕೂಟದ, ಅಂದರೆ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಈ ಪಂದ್ಯಕೂಟದ ಒಬ್ಬ ರೆಫ್ರಿಯಾಗಿ ಭಾಳಷ್ಟು ನಮ್ಮ ಜೊತೆ ಕಳೆದ 2 ದಿನಗಳಿಂದ ಕೂಡ ಇಲ್ಲಿಯ ವ್ಯವಸ್ಥೆಗಳಿಗೆ ಸಹಕರಿಸ್ತಿರುವಂಥ ಶ್ರೀಯುತ ಕೃಷ್ಣರಾಜ್ ಅವರಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಸುಳ್ಯದಂಥ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ರೀತಿ ಒಂದು ಪಂದ್ಯಕೂಟದ ಆಯೋಜನೆ ಆಗಿದೆ. ಏನು ಅನ್ನಿಸ್ತಾ ಇದೆ ಅನ್ನೋದು? ಇದನ್ನು ಸ್ಟಾರ್ಟಿಂಗಿಗೆ ನೋಡಿದಾಗಲೇ ಹೇಳಿದೆ, ಹೋದ ವರ್ಷಕ್ಕಿಂತ ಸೂಪರ್ ಆಗುತ್ತೆ ಅಂತ. ಯಾಕಂದರೆ ನಾವು 5 ತಾರೀಕು ಬರುವಾಗ ಏನಿಲ್ಲ, ಬರೀ ಶಾಮಿಯಾನ ಮಾತ್ರ ಇತ್ತು. ಅದರ ನಂತರ ಇದೆಲ್ಲ ಆವಾಗಲೇ ಹೇಳಿದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್ ಒನ್ ಅಂತ. ಅಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಯಾವುದೇ ಸಿಟಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಅದರಲ್ಲಿ 1-2 ಮಾತಿಲ್ಲ. ಲಾಸ್ಟ್ ಇಯರ್ ಆಗಲಿ ಅದರ ಮುಂಚಿನ ವರ್ಷ ಯಾರು ಏನೇ ಮಾಡಲಿ ಯಾರಿಗೂ ಯಾವುದೇ ಕಮ್ಮಿ ಇಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಂಥ ಒಂದು ವ್ಯವಸ್ಥೆ ಯಾವ ಸಿಟಿಗೂ ಕಮ್ಮಿ ಇಲ್ಲ. ಎಸ್, ಭಾಳಷ್ಟು ಕಡೆಗಳಲ್ಲಿ ಈ ರೀತಿಯ ಒಂದು ಪಂದ್ಯಕೂಟ ವೇಟ್ ಲಿಫ್ಟಿಂಗ್ ಅನ್ನುವಂಥದ್ದು ಇಂಡೋರ್ ಸ್ಟೇಡಿಯಂನಲ್ಲಿ ನಡೀತದೆ. ಬಟ್ ಇದೊಂದು ಓಪನ್ ಗ್ರೌಂಡ್, ಇಲ್ಲಿ ನಾವು ಇಂಡೋರ್ ಸ್ಟೇಡಿಯಂ ಥರ ನಿರ್ಮಿಸಿದ್ದೇವೆ. ಸೊ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಿದೆಯಾ? ಇಲ್ಲ ನಮಗೆ ನಾವು ಇಲ್ಲಿ ರಾಜ್ಯದಲ್ಲಿ ಪ್ರಥಮ ಬಾರಿ ಇರ್ಬೋದು ನಮಗೆ ಈ ರೀತಿ ನಾವು ಹಾಕುವಂಥ. ನಾವು ನ್ಯಾಷನಲ್ ಲೆವೆಲಲ್ಲೂ ನಾವು ಆಲ್ರೆಡಿ ಜರ್ಮನ್ ಹ್ಯಾಂಗರ್ ಹಾಕಿ ಆಲ್ರೆಡಿ ಮಾಡಿದ್ದೀವಿ. 2018ರಿಂದಲೇ ನೋಡ್ತಾ ಇದ್ದೀವಿ. ಸೊ ಇದು ನಮಗೇನು ಹೊಸತಲ್ಲ. ಬಟ್ ಗ್ರಾಮೀಣ ಭಾಗದಲ್ಲಿ ರಾಜ್ಯದಲ್ಲಿ ಇದೊಂದು ಪ್ರಥಮ ಬಾರಿ ಅಷ್ಟೇ. ಹೌದು ಅಂತೂ ಒಳ್ಳೆಯದಾಗಿದೆ, ಖಂಡಿತ ಒಳ್ಳೆಯದಾಗಿದೆ. ಇದರಲ್ಲಿ 2 ಮಾತಿಲ್ಲ. ಎಸ್, ನಮಗೆ ಇದು ತುಂಬ ಸಂತೋಷದ ವಿಷಯ ಏನಂತಂದರೆ, ಇದು ಅಷ್ಟು ಅದ್ಭುತವಾಗಿ ಮೂಡಿ ಬಂತು ಕಡೆಗೆ. ಏನೇ ನಾವು ಪ್ರಯತ್ನ ಮಾಡಿ ಏನೋ ಮಾಡ್ತೀವಿ, ಅದು ಅಲ್ಟಿಮೇಟ್ಲಿ ಅದು
ಚೆನ್ನಾಗಿ ಬರಬೇಕು ಅಷ್ಟೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಮೊನ್ನೆಯಿಂದ ಅದೇ ರಮೇಶ್ ಆಗಲಿ ಪ್ರಭುಗಳಾಗಲಿ ಫಸ್ಟಿಗೆ ಹೇಳಿದ್ದಾರೆ 5 ತಾರೀಕಿಗೆ ಬರಬೇಕು, 5 ತಾರೀಕಿಗೆ ಬಂದಿದ್ದನ್ನೆಲ್ಲ ವ್ಯವಸ್ಥೆಗೆ ನೀವು ಉಸ್ತುವಾರಿ ನೋಡಿಕೊಂಡು ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಮತ್ತು ಆನಂದೇಗೌಡರು ಇಬ್ಬರು ಬಂದು ನಿಂತು ಇಲ್ಲಿ ಸುಸೂತ್ರವಾಗಿ ಹೋಗಬೇಕು ಅಂತ ನಮ್ಮ ಆಸೆ ಅಷ್ಟೇ. ಎಸ್, ಇವತ್ತು ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಲಕ್ಷ್ಮಿ ಅವರು ಬಂದಿದ್ದಾರೆ. ಸುಮಾರು ಇವರು ಮೂಲತಃ ಬೆಂಗಳೂರಿಂದ ಬಂದಿರುವವರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿನಿಧಿಸಿದಂಥ ಒಬ್ಬ ಸ್ಪರ್ಧಿ. ಇವತ್ತು ಸುಳ್ಯಕ್ಕೆ ಬಂದಿದ್ದೀರಿ ಲಕ್ಷ್ಮಿ ಅವರೇ, ಹೇಗೆ ಅನಿಸ್ತಾ ಇದೆ? ಭಾಳಷ್ಟು ಇಂಟೀರಿಯರ್ ಪ್ರದೇಶ ಅಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ಈ ಒಂದು ಚಾಂಪಿಯನ್ಶಿಪ್ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ನಾವು ನ್ಯಾಷನಲ್ಸು ಸ್ಟೇಟ್ಸ್ ಎಲ್ಲ ಆಡಿದ್ದೀವಿ ಇದಕ್ಕೂ ಮುಂಚೆ. ಲಾಸ್ಟ್ ಇಯರು ಮೈಸೂರಲ್ಲಿ ಆರ್ಗನೈಸ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸುಳ್ಯದಲ್ಲಿ ಇಷ್ಟು ಬಿಗ್ ಸ್ಟೇಜ್ ವಿ ಆರ್ ಸೀಯಿಂಗ್ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸ್ಟೇಟ್ಸ್ ಆಗಲಿ, ಆಮೇಲೆ LED ಸ್ಕ್ರೀನ್ಸ್ ಆಗಲಿ, ಇದೆಲ್ಲನೂ ಹೊಸ್ದಾಗಿ ಏನಿವಾಗ ಹೊಸ್ದಾಗಿ ಟೆಕ್ನಾಲಜಿ ಇದೆ ಅದ್ರ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಫುಡ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ. ಆರ್ಗನೈಸೇಷನ್, ಸ್ಟೇಜ್, ಬ್ಯಾಕ್ ಸ್ಟೇಜ್ ಮತ್ತು ಬಾರ್ಬಲ್ ಸೆಟ್ಸ್ ಎಲ್ಲ ಚೆನ್ನಾಗಿದೆ. ಅಫಿಷಿಯಲ್ಸ್ ಕೂಡ ಟೈಮ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಟೈಮನ್ನು ಮ್ಯಾಚಪ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅರೌಂಡ್ 300+ ಇದು ಪ್ಲೇಯರ್ಸ್ ಇದ್ದಾರೆ. 300+ ಪ್ಲೇಯರ್ಸ್ ಇದ್ದರೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇದಾಗುತ್ತೆ. ಯಾಕಂದ್ರೆ 3 ಡೇಸಲ್ಲಿ ಫಿನಿಷ್ ಮಾಡೋಕ್ಕಾಗಲ್ಲ. ಅದನ್ನು 3 ಡೇಸಲ್ಲೇ ವಿತಿನ್ 3 ಡೇಸಲ್ಲೇ ದೇ ಆರ್ ಫಿನಿಶಿಂಗ್. ಇಟ್ಸ್ ಅ ಗುಡ್ ಥಿಂಗ್. ಅಂತೂ ಇಲ್ಲಿ ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿ ನಿಮಗೆ ಖುಷಿ ಕೊಟ್ಟಿದೆಯಾ ಅಂತ? ಹಾಂ, ತುಂಬ ಖುಷಿ ಆಗ್ತಾ ಇದೆ. ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ನಾನು ಉಜ್ರಲ್ಲಿ ಓದಿದ್ದು. ನಾನು 8th ಸ್ಟ್ಯಾಂಡರ್ಡಿಂದ ಡಿಗ್ರಿ ತನಕ. ಸೊ ಇದೇ ಪ್ರದೇಶದಲ್ಲಿ ನಾನೊಂದು 5-6 ವರ್ಷದ ಮುಂಚೆ ಇಲ್ಲೇ ಇದ್ದೆ. ಸೊ ಇಲ್ಲಿ ನಡೆಸ್ತಾ ಇರೋದು, ಅದು ಇಷ್ಟು ಬಿಗ್ ಸ್ಟೇಜೆಲ್ಲ ಹಾಕಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಅದು ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಈ ಥರ ಫೆಸಿಲಿಟೀಸ್ ಕೊಟ್ಟು ಈ ಥರ ಅವರು ಆರ್ಗನೈಸ್ ಮಾಡ್ತಿರೋದು ತುಂಬ ದೊಡ್ಡ ವಿಚಾರ. ತುಂಬ ಖರ್ಚು ಆಗುತ್ತೆ, ಅಷ್ಟು ಈಸಿ ಆಗಲ್ಲ ಆರ್ಗನೈಸ್ ಮಾಡೋದೆಲ್ಲ. ದೇ ಆರ್ ಡೂಯಿಂಗ್ ಗುಡ್. ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2025-26ರ ಸಂಘಟನಾ ಸಮಿತಿಯಲ್ಲಿ ಒಬ್ಬ ಮಹಿಳಾ ಸಮಿತಿಯ ಅಧ್ಯಕ್ಷೆಯಾಗಿ ಆ ಸಮಿತಿಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಲತಾ ಮಧುಸೂದನ್ ಅವರು, ಹಾಗೆ ಜೊತೆಯಲ್ಲಿ ನಮಿತಾ ಪ್ರವೀಣ್ ರಾವ್ ಅವರು ಜೊತೆಯಲ್ಲಿದ್ದಾರೆ. ಸೊ ಈ ಒಂದು ಪಂದ್ಯಾಕೂಟ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ, ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್. ಏನು ಅನಿಸ್ತಾ ಇದೆ ಮೇಡಮ್ ನಿಮಗೆ? ಈ ಕ್ರೀಡಾಕೂಟ ನೋಡಬೇಕಾದ್ರೆ ಇದೊಂಥರ ಹೊಸತನ ಕಂಡು ಬರ್ತಾ ಇದೆ. ಹಾಗೆಯೇ ಈ ಸುಳ್ಯದವರು ಇದನ್ನೆಲ್ಲ ಆಯೋಜಿಸಿದ್ದಾರಲ್ಲ, ಆಯೋಜಕರನ್ನು ಅಭಿನಂದಿಸ್ತೇನೆ. ಮತ್ತು ಇದೊಂದು ಈ ಥರದ ಒಂದು ಸ್ಪೋರ್ಟ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ತರಬೇತಿದಾರರಿರ್ಬೋದು, ಎಲ್ಲ ಅಭ್ಯರ್ಥಿಗಳಿರ್ಬೋದು, ಅವ್ರನ್ನೆಲ್ಲರನ್ನು ಅಭಿನಂದಿಸ್ತೇನೆ. ಮೊದಲೆಲ್ಲ ಪುರುಷರಿಗೆ ಮಾತ್ರ ಇದ್ದದ್ದು ಅಂತ ಹೇಳಿ ನಮಗೊಂದು ಭಾವನೆ ಇತ್ತು. ಆದರೆ ಈಗ ಹಾಗಲ್ಲ. ಈಗ ಇದನ್ನು ಮಹಿಳೆಯರು ಕೂಡ ರೂಪಿಸ್ತಾ ಇದ್ದಾರೆ. ಇದೊಂದು ಮಹಿಳಾ ಸಬಲೀಕರಣದ ಸಂಕೇತ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಸಮರ್ಪಣಾ ಭಾವನೆ, ಆತ್ಮವಿಶ್ವಾಸ, ಶಕ್ತಿ, ಸಾಮರ್ಥ್ಯವನ್ನು ನಮ್ಮ ಮಹಿಳೆಯರು ಇದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಭಾಗವಹಿಸಿದ ಎಲ್ಲ ಮಹಿಳಾ ಅಭ್ಯರ್ಥಿಗಳನ್ನು ಮಹಿಳೆಯರ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಭಾಳಷ್ಟು ಹೊತ್ತಿನಿಂದ ಈ ಒಂದು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ ಸರ್? ಇದೊಂದು ಅಪೂರ್ವ ಗಳಿಗೆ ಅಂತ ಹೇಳ್ಬೋದು. ಸುಳ್ಯದ ಜನತೆಯ ಮಟ್ಟಿಗೆ ಈ ರಾಜ್ಯ ಮಟ್ಟದ ಒಂದು ಈವೆಂಟನ್ನು ಕಂಡಕ್ಟ್ ಮಾಡೋದು ಅಂತ ಹೇಳಿದರೆ ಭಾಳ ಒಂದು ಸಂತೋಷದ ವಿಷಯ. ಸುಳ್ಯದ ಜನತೆ ಈ ಒಂದು ಸಂಘಟಕರಿಗೆ ಆಭಾರಿಯಾಗಿರಬೇಕು. ಸಂಘಟಕರ ಶ್ರಮ, ಅವರ ಒಂದು ಬದ್ಧತೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಖಂಡಿತವಾಗಿ ಇದೊಂದು ರಾಜ್ಯ ಮಟ್ಟದಲ್ಲಿ ಅತಿ ಉತ್ತಮ ಒಂದು ಪ್ರದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಸಂಘಟಕರಿಗೆ ಮತ್ತು ಈ ಕ್ರೀಡಾಳುಗಳಿಗೆ ಶುಭಾಶಯಗಳನ್ನು ಕೋರುತ್ತಾ ಇನ್ನೂ ಹೆಚ್ಚಿನ ಈ ರೀತಿಯ ಕ್ರೀಡಾಕೂಟಗಳು ಜರುಗಲಿ. ನಮ್ಮ ಅಶೋಕ್ ಪ್ರಭುಗಳ ಒಂದು ನೇತೃತ್ವ, ಅದೇ ರೀತಿ ರಮೇಶ್ ಕುಮಾರ್ ಅವರ ಒಂದು ಈ ವೇಟ್ ಲಿಫ್ಟರ್ಗಳನ್ನು ತಯಾರು ಮಾಡುವಲ್ಲಿ ಅವರು ಮಾಡುವಂಥ ಶ್ರಮ ಮತ್ತು ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಶುಭಾಶಯ. ರಾಜ್ಯ ಮಟ್ಟದ ಒಂದು ವೇಟ್ ಲಿಫ್ಟಿಂಗ್ ನಡೀತಾ ಇದೆ, ತಾವು ವೀಕ್ಷಿಸ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ ಸರ್? ತುಂಬ ಸಂತೋಷವಾಗ್ತಿದೆ. ಸುಳ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಒಂದು ಈವೆಂಟ್ ಇಲ್ಲಿ ನಡೀತಾ ಇದೆ. ಯಾಕಂತ ಹೇಳಿದರೆ ಈ ಒಂದು ಸುಳ್ಯ ಒಂದು ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಒಂದು ಪ್ರದೇಶ, ಇಲ್ಲಿ ಒಂದು ಇಷ್ಟು ದೊಡ್ಡ ಮಟ್ಟಿನ ಒಂದು ಈವೆಂಟ್ ನಡೀತಿರೋದು ತುಂಬ ಸಂತೋಷ. ಹಾಗೆ ತುಂಬ ಚೆನ್ನಾಗಿ ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ಅಥ್ಲೆಟ್ಸ್ ಕೂಡ ಎಲ್ಲ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಈ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆ ನೇರವಾಗಿ ಕಾಣಲಿಕ್ಕೆ ಸಿಗೋದು ಭಾರಿ ಅಪರೂಪ.
ಸುಳ್ಯದ ಜನತೆ ಇದನ್ನು ಇನ್ನೆರಡು ದಿವಸ ನಡೀಲಿಕ್ಕಿದೆ ಇಲ್ಲಿ ಯುನೆಕೋಜ್ ಹತ್ರ. ಸುಳ್ಯದ ಜನತೆ ಬಂದು ಇದರ ಸದುಪಯೋಗ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತೀವಿ. ಯೋಜನಾ ಸಂಯುಕ್ತ ಮಂಡಳಿಯ ಮುಂಭಾಗದಲ್ಲಿ ಈ ಮೈದಾನದಲ್ಲಿ ನಾವು ಇಂಡೋರ್ ಸ್ಟೇಡಿಯಂ ರೆಡಿ ಮಾಡಿ ಅದನ್ನು ಒಂದು ನಿರ್ಮಿಸಿ ಈ ರೀತಿಯ ಒಂದು ಪಂದ್ಯಕೂಟ ನಡೆಯುವಂಥದ್ದು ಪ್ರಥಮ ಬಾರಿಗೆ ಸುಳ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನೆಲೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾರೆ ದಯಾನಂದ್ರ ಅವರೇ? ಸುಳ್ಯ ಯೋಜನಾ ಸಂಯುಕ್ತ ಮಂಡಳಿಯ ಪೂರ್ವಾಧ್ಯಕ್ಷನಾಗಿ ಮೊದಲಿಗೆ ನಾವು ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಎಲ್ಲ ಸಮಿತಿಯವರಿಗೆ ಕೂಡ ಹುಟ್ಟುಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಏಕೆಂದರೆ ಸುಳ್ಯದಂಥ ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಮಟ್ಟದ ಒಂದು ವೆಯ್ಟ್ ಲಿಫ್ಟಿಂಗ್ ಸಂಸ್ಥೆಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು ನಿಜವಾಗಿಯೂ ಅಭಿನಂದನಾರ್ಹ. ಈ ಒಂದು ಇದನ್ನು ಸ್ಪೋರ್ಟ್ಸನ್ನು ನೋಡುವುದಕ್ಕೆ ನಮಗೆ ಒಂದು ಸಿಗುವಂಥ ಅವಕಾಶ ಇದು ಪ್ರಪ್ರಥಮ ಬಾರಿಗೆ ಈ ಒಂದು ಅವಕಾಶ ನಮಗೆ ಬಳಸಿಕೊಂಡಿದೆ. ಎಲ್ಲ ಸಂಸ್ಥೆಯರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ 2 ದಿನ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅವರೆಲ್ಲರೂ ಕೂಡ ಅಭಿನಂದನೆಗಳು ಯಶಸ್ವಿ ಕಾರ್ಯಕ್ರಮ ಮಾಡಲಿ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಒಬ್ಬ ವೆಯ್ಟ್ ಲಿಫ್ಟರ್, ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟರ್ ಮಾತ್ರವಲ್ಲ, ಬಾಡಿ ಬಿಲ್ಡರ್ ಕೂಡ, ಸುಳ್ಯದ ಕೋಲ್ಚಾರಿನವರು ಶ್ರೀಯುತ ಪದ್ಮನಾಭ್ ಕೋಲ್ಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಬಾರಿ ಸುಳ್ಯದಲ್ಲಿ ಈ ಒಂದು ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ನಡೀತಾ ಇದೆ. ತಾವು ನಿನ್ನೆಯಿಂದ ಈ ಒಂದು ಪಂದ್ಯಾಟವನ್ನು ನೋಡ್ತಾ ಇದ್ದೀರಿ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗನ್ನು ಆಯೋಜನೆ ಮಾಡಿರೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ತುಂಬ ಸಂತೋಷ ಆಗ್ತಾ ಇದೆ. ನಾನು ಸುಳ್ಯದ ಜನತೆಯನ್ನು ಅಭಿನಂದಿಸ್ತಾ ಇದ್ದೇನೆ. ಏಕೆಂತೇಳಿದ್ರೆ ಈ ಥರದ ಒಂದು ಕಾರ್ಯಕ್ರಮ ನಮ್ಮ ಸುಳ್ಯದ ಪ್ರದೇಶದಲ್ಲಿ ಆಗಬೇಕಾಗಿತ್ತು. ಸೊ ಈಗ ಆಗಿದೆ, ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಸೊ ಒಳ್ಳೆಯ ಕಾರ್ಯಕ್ರಮ, ಮತ್ತು ಸುಳ್ಯದ ಜನತೆಗೆ ಇದನ್ನು ನೋಡುವಂಥ ಒಂದು ಅವಕಾಶ, ಈ ಥರ ಅವಕಾಶ ಸಿಗೋದಿಲ್ಲ. ನೀವು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ, ರಾಜ್ಯ ಕೇಂದ್ರಗಳಿಗೆ ಹೋಗಬೇಕಾಗತ್ತೆ. ಆದರೆ ಇಲ್ಲಿ ಇವತ್ತು ಈ ವ್ಯವಸ್ಥೆಯನ್ನು ನಮ್ಮ ಸುಳ್ಯದವರು ಮಾಡಿದ್ದಾರೆ. ರಾಜ್ಯದಾದ್ಯಂತ ತುಂಬ ಸ್ಪರ್ಧಿಗಳು, ಸುಮಾರು 300-360 ಸ್ಪರ್ಧಿಗಳು ಆಗಮಿಸಿದ್ದಾರೆ. ಸೊ ಅವ್ರನ್ನೆಲ್ಲ ನೋಡುವಂಥ ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ತುಂಬ ಸಂತೋಷ. ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೀನಿ. ಸುಳ್ಯದಲ್ಲಿ ಒಬ್ಬ ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಹಾಗೂ ಧಾರ್ಮಿಕ, ಇನ್ನಿತರ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡವರು ಶ್ರೀಯುತ ಸಂತೋಷ್ ಕುತ್ತಮಟ್ಟೆ. ಸುಳ್ಯದಂಥ ಈ ಒಂದು ಪ್ರದೇಶದಲ್ಲಿ ಒಂದು ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಪ್ರಪ್ರಥಮ ಬಾರಿಗೆ ಚಾಂಪಿಯನ್ಶಿಪ್ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ ಸಂತೋಷ್ ಅವರೇ? ಖಂಡಿತ. ಸುಳ್ಯದಂಥ ನೀವಾಗಲೇ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಅದು ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳುವಂಥ ಒಂದು ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ, ಈ ಕಾಂಪಿಟೀಷನ್ ನಡೀತಾ ಇದೆ. ಖಂಡಿತ ಇದು ಸುಳ್ಯಕ್ಕೆ ಹೆಮ್ಮೆ. ಇಲ್ಲಿರುವಂಥ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಶೋಕಣ್ಣನ ನೇತೃತ್ವದಲ್ಲಿ ಹಲವು ಪ್ರಥಮಗಳನ್ನು ಸುಳ್ಯಕ್ಕೆ ಕೊಟ್ಟಂಥ ವ್ಯಕ್ತಿಗಳು ಇವತ್ತು ಮತ್ತೊಮ್ಮೆ ಸುಳ್ಯದಂಥ ಪ್ಲೇಸಲ್ಲಿ ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಜನಗಳಿಗೆ ಅದರ ಬಗ್ಗೆ ಹೇಗೆ ನಡೀತದೆ, ಹೇಗೆ ಅದರ ರೂಪುರೇಷೆಗಳು ಅಂತ ಹೇಳೋದ್ರ ಬಗ್ಗೆ ಗೊತ್ತಿಲ್ಲ. ಅಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ರಾಜ್ಯ ಮಟ್ಟದ, ಆಗಾಗಲೇ ಒಬ್ಬರು ಅತಿಥಿಗಳು ಹೇಳ್ತಾ ಇದ್ದು, ಇದು ರಾಜ್ಯ ಮಟ್ಟದ ಥರದಿಲ್ಲ, ರಾಷ್ಟ್ರ ಮಟ್ಟದ ಥರದ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ಹೇಳುವಂಥದ್ದು. ಈಗ ನಿನ್ನೆಯಿಂದ ಪ್ರಾರಂಭವಾಗಿದೆ. ಇವತ್ತು ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ನಡೆಯಿದೆ. ತುಂಬ ಕ್ರೀಡೆಯನ್ನು ಮತ್ತು ಕಲೆಯನ್ನು ಪ್ರೋತ್ಸಾಹಿಸುವಂಥ ಒಂದು ತಂಡ ಭಾಳ ಹಿಂದಿನಿಂದ ಸುಳ್ಯದಲ್ಲಿ ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಒಂದು ಹಿರಿಯರ ತಂಡ, ಅವ್ರ ಜೊತೆಗೆ ಕಿರಿಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾಳೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಮತ್ತು ಸುಳ್ಯದ ಜನತೆಯಲ್ಲಿ ನನ್ನದೊಂದು ವಿನಂತಿ, ಆಗಲೇ ಹೇಳಿದಾಗೆ ಪ್ರಥಮವಾಗಿ ವಿಭಿನ್ನವಾಗಿ ಸುಳ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲರೂ ಬನ್ನಿ, ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿ, ಆ ಮೂಲಕ ಆಯೋಜಕರನ್ನು ಬೆಂಬಲಿಸಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಈ ಒಂದು ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಒಬ್ಬ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕಬಡ್ಡಿ ಪಟುವಾಗಿ ಗುರುತಿಸಿಕೊಂಡವರು. ಸುಳ್ಯದಲ್ಲಿ ಕೂಡ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾದವರು ಸುಳ್ಯದ ದೊಡ್ಡಣ್ಣ ಆಗಿರ್ತಕ್ಕಂಥ ಶ್ರೀಯುತ ಎನ್ ಎ ರಾಮಚಂದ್ರಣ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಒಂದು ಬಹಳಷ್ಟು ಅದ್ದೂರಿಯ ಕಾರ್ಯಕ್ರಮ, ಅದ್ದೂರಿಯ ಪಂದ್ಯಕೂಟ ನಡೀತಾ ಇದೆ. ಸರ್, ಈ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ? ನಾನು ಕಬಡ್ಡಿಯ ಕ್ರೀಡಾಪಟು, ಆದರೆ ವೆಯ್ಟ್ ಲಿಫ್ಟಿಂಗ್ ಕಾರ್ಯಕ್ರಮ ಒಂದು ಕ್ರೀಡೆಗೆ ಅದ್ಧೂರಿಯವಾದಂಥ ಒಂದು ಕಾರ್ಯಕ್ರಮವನ್ನು ಸುಳ್ಯದಲ್ಲಿ ನಮ್ಮ ಅಶೋಕಣ್ಣನ ನೇತೃತ್ವದಲ್ಲಿ ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದೇವೆ. ವೆಯ್ಟ್ ಲಿಫ್ಟಿಂಗು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ 1 ವರ್ಷದ ಹಿಂದೆ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಏನೆಲ್ಲ ಆಗ್ತದೆ ಅನ್ನುವಂಥದ್ದು ನೋಡಿಕೊಂಡು ನಾವು ಸುಳ್ಯಕ್ಕೆ ಬಂದಿದ್ದೇವೆ. ಪೂರ್ವಭಾವಿಯಾಗಿ ನಾವು ಇದನ್ನು ಎಲ್ಲ ರೀತಿಯಿಂದ ಎಲ್ಲ ಸೌಲಭ್ಯಗಳನ್ನು ರಾಜ್ಯದಲ್ಲಿ ಮಾಡದಂಥ ರೀತಿಯಲ್ಲಿ ನಾವು ಸುಳ್ಯದಲ್ಲಿ ಯಶಸ್ವಿ ಮಾಡಬೇಕನ್ನೋ ದಿಶೆಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಕ್ರೀಡೆಯನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ. ಬಹುಶಃ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಈ ಪೆಂಡಲ್ ಇರ್ಬೋದು, ಇದರ ಗ್ರೌಂಡ್ ಲೆವೆಲ್ ಇರ್ಬೋದು, ಅವರು ಮಾಡುವಂಥ ಕಾರ್ಯಕ್ರಮಕ್ಕೆ ಎಲ್ಲರ ಸಹಭಾಗ್ಯತ್ವದಲ್ಲಿ ನಾವು ಸುಮ್ಮನೆ ಕೂತಿರಬೇಕು ಕೂಡ ನಮ್ಮನ್ನು ಬಿಡದೆ ಕ್ರೀಡೆ ಅನ್ನುವಂಥದ್ದು ಒಂದು ರಾಜಕೀಯ ಥರ ಮಾಡುವಂಥ ಕೆಲಸ. ಇದರಲ್ಲಿ
ರಾಜ್ಯಕ್ಕೆ ಬಿಟ್ಟು ನಮ್ಮನ್ನು ತೊಡಗಿಸಿಕೊಳ್ಳೋಣ, ಎಲ್ಲ ಜಾತಿ ಮತ ಭೇದ ಬಿಟ್ಟು ನಾವು ಒಟ್ಟಿಗೆ ಸುಳ್ಯದಲ್ಲಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಒಟ್ಟು ಕೊಟ್ಟು ನಾವು ಹಣ ಸಂಗ್ರಹ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ನಾವು ಒಟ್ಟುಗೂಡಿಸಿಕೊಂಡು ಹೋಗುವಂಥ ನಮ್ಮ ಕರ್ತವ್ಯ. ಇದರ ಜೊತೆ ನಾವೆಲ್ಲರೂ ಸೇರಿಕೊಂಡು ನಾವು ಮಾಡಿದ್ದಕ್ಕೆ ಯಶಸ್ವಿಯಾಗಿ ಆಗ್ತದೆ. ಭಗವಂತ ನಮಗೆಲ್ಲರೂ ಕೂಡ ಅನುಗ್ರಹ ಬೇಕು, ಸಾರ್ವಜನಿಕರ ಹಿತದೃಷ್ಟಿ ಬೇಕು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಮಾಜ ಒಟ್ಟುಗೂಡಿಸುವ ಕೆಲಸ ನಮ್ಮಿಂದ ಆಗಿದೆ. ಇವತ್ತು ಈ ಒಂದು ಪಂದ್ಯಾಕೂಟ ನಡೀತಾ ಇದೆ, ಏನು ಅನಿಸ್ತಾ ಇದೆ? ಕರ್ನಾಟಕ ರಾಜ್ಯ ವೇಟ್ ಲಿಫ್ಟಿಂಗ್ ಇದರ ವತಿಯಿಂದ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅದ್ದೂರಿ ಕಾರ್ಯಕ್ರಮ ಅಂತ ಹೇಳಿದರೆ ವೇಟ್ ಲಿಫ್ಟಿಂಗ್ ನಡೀತಾ ಇದೆ. ಇದು ಸುಳ್ಯದ ಜನತೆಗೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಯಾಕೆಂತೇಳಿದರೆ ಸುಳ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಒಂದು ಸಂಘಟನೆ ಮಾಡಿದಂಥ ಅಶೋಕ್ ಪ್ರಭುಗಳ ಒಂದು ನೇತೃತ್ವದಲ್ಲಿ ಹಾಗೂ ಸುಳ್ಯದ ಮಹಾ ಜನತೆ ಅಂತ ಹೇಳಿದರೆ ಎಲ್ಲ ಧಾರ್ಮಿಕ ವಿಚಾರ ಆಗಲಿ ರಾಜಕೀಯ ವಿಚಾರ ಇರಲಿ ಯಾವುದೇ ಒಂದು ವಿಚಾರವನ್ನು ಒಗ್ಗೂಡಿಸಿಕೊಂಡು ಎಲ್ಲ ಸಂಸ್ಥೆಗಳಲ್ಲಿರುವಂಥ ಜನಗಳು ಸೇರಿಕೊಂಡು ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಸುಳ್ಯದ ಒಂದು ವಿಶೇಷ ಅಂತ ಹೇಳಿದರೆ ಸುಳ್ಯದ ಇತಿಹಾಸದಲ್ಲೇ ಪ್ರಪ್ರಥಮವರೆಗೆ ಇಂಥ ಒಂದು ದೊಡ್ಡ ಚಪ್ಪರವನ್ನು ಹಾಕಿ ಮಾಡಿದಂಥ ಕಾರ್ಯಕ್ರಮ ಸುಳ್ಯದ ಜನತೆಗೆ ಒಂದು ಅನುಭವ ಕೂಡ ಭಾಳ ಒಂದು ಖುಷಿಯಾಯಿತು. ಇಂಥ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ಸುಳ್ಯದಲ್ಲಿ ನಡಿಬೇಕು ಅಂತೇಳಿ ನನ್ನ ಒಂದು ಅನುಭವ ಅಷ್ಟೇ. ಸರ್, ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಸುಳ್ಯದಲ್ಲಿ ನಡೆಯುವಂಥದ್ದು ಎಷ್ಟು ಖುಷಿ ಕೊಡ್ತಾ ಇದೆ ಅನ್ನುವಂಥದ್ದು? ಸುಳ್ಯದಲ್ಲಿ ಈ ಹಿಂದೆ ಯಾವುದೇ ಯಾವುದೇ ಸ್ಪರ್ಧೆಗೂ ಕೂಡ ಜನರಾಗಲಿ ಅಭಿಮಾನಿ ಹೆಚ್ಚು ಬೆಂಬಲ ಕೊಡುವಂಥ ನಮ್ಮ ಸುಳ್ಯ ಊರು. ಈ ಮೊದಲು ಸುಳ್ಯದಲ್ಲಿ ಹೆಚ್ಚು ಒಂದು ಪ್ರಾಧಾನ್ಯತೆ ಅಥವಾ ಬೆಂಬಲ ಒಂದು ಜನರಿಗೆ ಈ ಸ್ಪೋರ್ಟ್ಸಿನ ಬಗ್ಗೆ ಅರಿವಿರುವುದು ಕಬಡ್ಡಿ, ವಾಲಿಬಾಲ್, ಅದಕ್ಕೆ ಬಗ್ಗೆ ಹೆಚ್ಚಿನ ಒಂದು ಯುವಕರು ಅದರ ಬಗ್ಗೆ ಆಸಕ್ತಿ ಹೊಂದಿದರು. ಆದರೆ ಈ ವೇಟ್ ಲಿಫ್ಟಿಂಗಿನ ಬಗ್ಗೆ ಎಲ್ಲ ಇದರ ಬಗ್ಗೆ ಯಾವುದರಲ್ಲಿ ಟಿ ವಿ ಮಾಧ್ಯಮ ಇದರಲ್ಲಿ ನೋಡಿ ಅಲ್ಲದೆ ನಮ್ಮ ಸುಳ್ಯದವರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಈ ಒಂದು ಹೊಸತನವನ್ನು ನಮ್ಮ ಅಶೋಕ್ ಪ್ರಭು ಅವರ ನೇತೃತ್ವದಲ್ಲಿ ಸುಳ್ಯಕ್ಕೆ ಒಂದು ಕೊಡುಗೆ, ಒಂದು ಜನರ ಒಂದು ಸಂತೋಷ ಅಥವಾ ಜನರ ಒಂದು ಒಳ್ಳೆಯ ಒಂದು ಇವರ ಒಂದು ಸಂತೋಷಕ್ಕೆ ಜನರಿಗೆ ತಿಳುವಳಿಕೆ ಮಾಡಲಿಕ್ಕೆ ಇದಂತೂ ರಾಜ್ಯ ಮಟ್ಟದ ಸಣ್ಣದ ರಾಜ್ಯ ಮಟ್ಟದ ಒಂದು ವೇಟ್ ಲಿಫ್ಟಿಂಗನ್ನು ಇವರು ಮಾಡಿದ್ದಾರೆ. ಖಂಡಿತವಾಗಿ ಅವರ ಒಂದು ಈ ಕಾರ್ಯಕ್ಕೆ ಮೆಚ್ಚಬೇಕಾದ. ಏಕೆಂದರೆ ವೇಟ್ ಲಿಫ್ಟಿಂಗಿನ ಬಗ್ಗೆ ಈಗಿನ ಯುವಕರು ಸ್ವಲ್ಪ ಇದರ ಬಗ್ಗೆ ಹೆಚ್ಚು ಅರಿತು, ಈಗ ಯುವಕರು ಸಾರ್ವಜನಿಕ ಸ್ವಲ್ಪ ಕಡಿಮೆ ಇದ್ದರೂ ಇದರ ಬಗ್ಗೆ ಇನ್ನೂ ಕೂಡ ಯುವಕರಾಗಲಿ ವಿದ್ಯಾರ್ಥಿಗಳು ಹೆಚ್ಚಿನ ಇದರ ಬಗ್ಗೆ ಒಂದು ಗಮನ ಹರಿಸಿ, ಇದು ಬರೀ ಆರೋಗ್ಯಕ್ಕೂ ಕೂಡ ಈ ಒಂದು ಅತಿ ಮುಖ್ಯ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಹೊಸತನವನ್ನು ಸುಳ್ಯಕ್ಕೆ ಬರಬೇಕು. ಜನರು ಯಾವುದೇ ಸ್ಪೋರ್ಟ್ಸನ್ನು ಜನರು ಸಂಪೂರ್ಣ ಸ್ವಾಗತಿಸ್ತಾರೆ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಸರ್, ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೀತಾ ಇದೆ. ನೀವು ಕೂಡ ಇದನ್ನು ಬಂದು ನೋಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್? ಸುಳ್ಯದಲ್ಲಿ ಇದೊಂದು ಅಪರೂಪದ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಡೀಲಿಲ್ಲ ನನಗೆ ಗೊತ್ತಿದ್ದ ಹಾಗೆ. ನಾನು ಫಿಲಮನ್ ಹೈಸ್ಕೂಲ್ನ ಸ್ಟೂಡೆಂಟ್, ಪುತ್ತೂರು. ಹಾಗೆಯೇ ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ಆ ದಿನಗಳಲ್ಲಿ ಒಂದು ಭಾಳ ರಾಜ್ಯ ಮಟ್ಟದ ಒಂದು ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೀಷನ್ ನಡೆದಿತ್ತು. ಅದನ್ನೆಲ್ಲ ಆಗ ನಗರ ನಾರಾಯಣ ಶೆಣೈ ಅಂತ ಇತ್ತೀಚೆಗೆ ನಿಧನ ಹೊಂದಿದರು. ಅವರು ಇದು ಎತ್ತುವುದನ್ನೆಲ್ಲ ಭಾರ ಎತ್ತುವುದನ್ನೆಲ್ಲ ನಾನು ನೋಡಿದ್ದೇನೆ. ಮಾಬಲ್ ಶೆಟ್ಟಿ ಅಂತ, ಮಾಬಲ್ ರೈ ಅಂತೆಲ್ಲ ಇದ್ದರು ಆಗ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಮಗೆ ಇಂಥ ಕಾಂಪಿಟೀಷನ್ ನೋಡಲಿಕ್ಕೆ ಆಗಲಿಲ್ಲ. ಈಗ ಸುಳ್ಯದವರಿಗಂತೂ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು ಭಾಳ ಒಂದು ವಿಶೇಷ. ನಮ್ಮ ಹಳ್ಳಿಯ ಹುಡುಗರು ಒಳ್ಳೆಯ ಗಟ್ಟಿಮುಟ್ಟಾದ ಹುಡುಗರಿದ್ದಾರೆ. ಅವರಿಗೆಲ್ಲ ಇದನ್ನು ನೋಡಿ ಅವರಿಗೊಂದು ಸ್ಫೂರ್ತಿ ಬಂದು ಅವರೆಲ್ಲ ಇನ್ನಷ್ಟು ಈ ಕ್ರೀಡೆಯಲ್ಲಿ ತೊಡಗಿಕೊಳ್ಳಿ ಅಂತ ನಮ್ಮ ಆಶಯ. ಇಲ್ಲಿ ಮಾಡಿಬಿಟ್ಟು ರಾಧಾಕೃಷ್ಣರು, ನಮ್ಮ ರಮೇಶರು, KFDC ಇವರಿಗೆಲ್ಲ ಒಂದು ಮಾಡೆಲ್ ಆಗಿದ್ದಾರೆ. ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಸುಳ್ಯಕ್ಕೆ ಇಂಥ ಒಂದು ರಾಜ್ಯ ಮಟ್ಟದ ಒಂದು ಕಾಂಪಿಟಿಷನ್ ನಡೆಯುವಂಥದ್ದು ಸುಳ್ಯಕ್ಕೆ ಒಂದು ಹೆಮ್ಮೆಯ ವಿಚಾರ. ಇಲ್ಲಿಯ ಎಲ್ಲ ಸಂಘಟಕರು ಭಾಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇದರ ಒಂದು ಸಂಘಟನಾ ಸಮಿತಿಯ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಒಬ್ಬ ಸಕ್ರಿಯ ಯುವ ಕಾರ್ಯಕರ್ತ ಸುನಿಲ್ ಕೆರ್ಪಲ್ ನಮ್ಮ ಜೊತೆ ಇದ್ದಾರೆ. ಏನು ಅನ್ನಿಸ್ತಾ ಇದೆ ಸುನಿಲ್ ರವರೇ, ಈ ರೀತಿಯ ಒಂದು ಪಂದ್ಯಾಕೂಟದ ಆಯೋಜನೆ ಆಗ್ತಾ ಇದೆ, ಸೊ ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ? ಭಾಳ ಖುಷಿ ಅನಿಸ್ತದೆ. ಯಾಕೆಂತ ಹೇಳಿದರೆ ಸುಳ್ಯದಲ್ಲಿ ಬೇರೆ ಬೇರೆ ರೀತಿಯ ಕ್ರೀಡೆಗಳು ಆಗಿರುವಂಥದ್ದು ನಿಮಗೆ ಗೊತ್ತಿದೆ. ಆದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳೋದು. ಈ ಕ್ರೀಡೆಯ ಬಗ್ಗೆ ಜನಗಳಿಗೆ ಕೂತು ನೋಡುವಂಥ ಒಲವು ಬಹಳ ಕಡಿಮೆ ಇತ್ತು. ಆದರೆ ಸುಳ್ಯದಲ್ಲಿ ಇದರ ಬಗ್ಗೆ ಜನಗಳು ಒಲವು ತೋರಿಸ್ತಾ ಇದ್ದಾರೆ. ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸುಳ್ಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರುವ ಒಂದು ವೇದಿಕೆ ಇದ್ದರೆ ಅದು ಕ್ರೀಡಾ ಕ್ಷೇತ್ರ. ಇಲ್ಲಿ ಜಾತಿ, ಧರ್ಮ, ರಾಜ್ಯಕ್ಕೆ ಯಾವುದು ಬರುವುದಿಲ್ಲ. ನಾನು ಸುಳ್ಯದಲ್ಲಿ ಹಲವಾರು ಕ್ರೀಡಾಕೂಟಗಳನ್ನು ಹಿರಿಯರು ಮಾಡಿದ್ದನ್ನು ನೋಡಿದ್ದೇನೆ.
ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಈ ಕ್ರೀಡಾಕೂಟದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿ ಇದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಆಗಿದೆ. ಸುಳ್ಯ ಒಂದು ವಿಶೇಷವಾದ ಕ್ಷೇತ್ರ. ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಶಿಕ್ಷಣ ಕ್ಷೇತ್ರದ ಮೂಲಕ ರಾಷ್ಟ್ರದ ಭೂಪಟದಲ್ಲಿ ಗುರುತಿಸುವಂತಾಗಿದೆ. ಕುರುಂಜಿಯವರ ಹೆಸರಿನಲ್ಲಿ ಯಾವಾಗಲೂ ನಾನು ಉಲ್ಲೇಖ ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ ಕುರುಂಜಿಯವರು ಈ ಸುಳ್ಯವನ್ನು ಅಭಿವೃದ್ಧಿ ಮಾಡಿದ ಕಾರಣ ಇವತ್ತು ಈ ಹಲವಾರು ವಿದ್ಯಾಸಂಸ್ಥೆಗಳು ಹುಟ್ಟಿಕೊಂಡ ಕಾರಣ ಇಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಸಿಕ್ಕುವಂಥ ವ್ಯವಸ್ಥೆಗಳಾಗಿದೆ. ಹಾಗೆ ಎಲ್ಲ ಉದ್ಯಮಿಗಳು ಕೂಡ ಉದ್ಯಮ ನಡಿಬೇಕಾದ್ರೆ ಜನಸಂಖ್ಯೆಯ ಅಗತ್ಯತೆ ಇದೆ. ಆದ ಕಾರಣ ಕಾಲೇಜು ಸ್ಥಾಪನೆಯಾದ ನಂತರ ಸುಳ್ಯದಲ್ಲಿ ಬೇರೆ ಬೇರೆ ರೀತಿಯ ಪತ್ರಿಕಾ ರಂಗ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಒಳಗೆ ನಿಮ್ಮದು ಬೆಳೆದಿದೆ. ಹಾಗೆ ಬೇರೆ ಬೇರೆ ಪತ್ರಿಕಾ ವೆಬ್ ನ್ಯೂಸ್ಗಳಿದೆ. ಇದೆಲ್ಲ ಕೂಡ ಈ ಕ್ರೀಡಾಕೂಟಕ್ಕೆ ಒಂದು ಪ್ರೋತ್ಸಾಹ ಮತ್ತು ಸ್ಫೂರ್ತಿಯಾಗಿದೆ. ಯಾಕೆಂತ ಹೇಳಿದರೆ ಪತ್ರಿಕೆಯ ಮುಖಾಂತರ ಪ್ರಚಾರ ಹಿಡ್ಕೊಂಡ ಕ್ರೀಡೆ ಇದು. ಬೇರೆಲ್ಲ ಅನೌನ್ಸ್ ಮಾಡುವಂಥದ್ದು, ಕರಪತ್ರಗಳನ್ನ ಹಂಚುವಂಥದ್ದೆಲ್ಲ ಮಾಡಿದ್ದಾರೆ. ನಾವು ಒಂದಿಷ್ಟು ಒಫಿಷಿಯಲ್ ಆಗಿ ಪತ್ರಗಳನ್ನು ಮಾಡಿಕೊಂಡು ಉಳಿದನ್ನೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರವೇ ಸಮಾಜಕ್ಕೆ ಬಿತ್ತರಿಸುವಂಥದ್ದು. ಈ ಕ್ರೀಡೆ ಸುಳ್ಯದಲ್ಲಿ ಒಂದು ವಿಶೇಷವಾಗಿ ಆಯೋಜನೆ ಆಗಿದೆ. ನೀವೆಲ್ಲರೂ ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಕೂಡ ಮಾಧ್ಯಮ ಹಾಗೂ ಸುಳ್ಯದ ಸರ್ವ ಜನತೆ ಕೂಡ ಇಂಥ ಹೆಚ್ಚೆಚ್ಚಿನ ಕ್ರೀಡಾ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮಾಧ್ಯಮದ ಮಿತ್ರರು ಕೂಡ ನಮಗೆ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಬೇರೆ ಬೇರೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಂಥ ಯುವಕ ಶಾಫಿ ಕುತ್ತಮಟ್ಟೆ ಅವರಿದ್ದಾರೆ. ಏನು ಅನಿಸ್ತಾ ಇದೆ ಈ ರೀತಿಯ ಒಂದು ಚಾಂಪಿಯನ್ಶಿಪ್ ನಡೀತಾ ಇದೆ? ನಮ್ಮ ಅಶೋಕ್ ಪ್ರಭುಗಳವರ ನೇತೃತ್ವದಲ್ಲಿ ಸುಳ್ಯದಲ್ಲಿ ಇದೊಂದು ಪ್ರಥಮ ಬಾರಿಗೆ ಇಂಥ ಒಂದು ರಾಜ್ಯ ಮಟ್ಟದ ವೈಟ್ ಲಿಫ್ಟಿಂಗ್ ನಡೀತಾ ಇದೆ. ನಾವು ಯೂಟ್ಯೂಬು ಮತ್ತು ಟಿ ವಿ ಚಾನಲ್ಗಳಲ್ಲಿ ಇದನ್ನು ನಾನು ನೋಡ್ತಾ ಇದ್ದೆ. ಈಗ ನಮಗೆ ಖುದ್ದಾಗಿ ನಮ್ಮ ಕಣ್ಣೆದುರೇ ಇಲ್ಲಿ ನೋಡುವ ಹಾಗೆ ನಮ್ಮ ಅಶೋಕ್ ಪ್ರಭುಗಳು ಮತ್ತು ಅವರ ಎಲ್ಲ ನಾವು ಸಂಘಟಕರು ಸೇರಿ ಇಲ್ಲಿ ಸುಳ್ಯದ ಜನತೆಗೆ ಒದಗಿಸಿದ್ದಾರೆ. ನನಗೆ ಭಾರಿ ಖುಷಿಯಾಯಿತು. ಯಾಕಂತ ಹೇಳಿದರೆ ನನ್ನ ಜೀವಮಾನದಲ್ಲಿ ಇಂಥದ್ದೊಂದು ಸುಳ್ಯದಲ್ಲಿ ನಾನು ಪ್ರಥಮವಾಗಿ ನೋಡ್ತಿದ್ದೇನೆ. ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಇಂಥದ್ದು ಪ್ರೋಗ್ರಾಮ್ ಆದರೆ ನಮಗೆ ಅಲ್ಲಿ ಹೋಗಿ ನೋಡಲಿಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಇಲ್ಲಿ ಸುಳ್ಯದಲ್ಲಿ ಇಂಥ ದೊಡ್ಡ ಒಂದು ಕಾರ್ಯಕ್ರಮವನ್ನು ಒದಗಿಸಿಕೊಟ್ಟ ಅಶೋಕ್ ಪ್ರಭು ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ಶುಭಾಶಯನ್ನು ಕೋರುತ್ತಾ ಮತ್ತು ಎಲ್ಲರೂ ಇದನ್ನು ಬಂದು ಕಣ್ತುಂಬಿ ಆನಂದಿಸಿಕೊಳ್ಳಿ ಅಂತೇಳಿ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್, ನಮ್ಮ ಜೊತೆ ಇವತ್ತು ನಮ್ಮ ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಶ್ರೀಯುತ ರವಿರಾಜ್ ಅವರು ಬಂದಿದ್ದಾರೆ. ಇವರು ಕೂಡ ಒಬ್ಬ ವೆಯ್ಟ್ ಲಿಫ್ಟರ್ ಆಗಿ ಸ್ಟೇಟ್ ಲೆವೆಲಲ್ಲಿ ಕೂಡ ಪ್ರತಿನಿಧಿಸಿದವರು. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರು. ಇದೀಗ ಡಿಪಾರ್ಟ್ಮೆಂಟಿಂದ ನಿವೃತ್ತಿ ಹೊಂದಿ ತಮ್ಮ ನಿವೃತ್ತಿ ಜೀವನದಲ್ಲಿ ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ಪಂದ್ಯಕೂಟವನ್ನು ನೋಡಬೇಕನ್ನುವಂಥ ಒಂದು ಮಹದಾಸೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಸರ್, ಏನು ಅನಿಸ್ತಾ ಇದೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ಸ್ಟೇಟ್ ಲೆವೆಲ್ ಪಂದ್ಯಾಟ ನಡೀತಾ ಇದೆ, ಅದು ಕೂಡ ವೆಯ್ಟ್ ಲಿಫ್ಟಿಂಗ್. ಈ ಪಂದ್ಯಾಟದ ಬಗ್ಗೆ ನೀವೇನು ಹೇಳ್ತೀರಾ? ಬಹಳ ಸಂತೋಷ ವಿಚಾರ. ಮಕ್ಕಳಿಗೆ ಈ ಥರ ಒಂದೊಂದು ಕಾರ್ಯಕ್ರಮ ಆದಾಗ ಒಂದಷ್ಟು ಸ್ಫೂರ್ತಿ ಬರ್ತದೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಮಕ್ಕಳು ಸ್ವಲ್ಪ ಈ ಮೊಬೈಲ್ ಇದೆಲ್ಲ ಬಂದು ಅವರ ಚಿತ್ತ ಎಲ್ಲ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದವಾಗ ಮಕ್ಕಳನ್ನು ಈ ಇದಕ್ಕೆ ಸ್ಪೋರ್ಟ್ಸಿಗೆ ಇಳ್ಕೊಂಡು ಬಂದಂಥ ಕೆಲಸವನ್ನು ನನ್ನ ಕ್ಲಾಸ್ಮೇಟ್ ಅಂದರೆ ಅವರು ಬಿ ಎಲ್ಲಿದ್ದರು, ನಾನು ಬಿ ಎಸ್ ಸಿಲಿದ್ದೆ. ಕಾಲೇಜಲ್ಲಿ ಒಟ್ಟಿಗೆ ಜಿಮ್ಮಲ್ಲಿ ಇದು ಮಾಡಿದವರು, ಅವರು ಕೂಡ ನ್ಯಾಷನಲ್ ಲಿಫ್ಟರು. ಅವರು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ನನಗೆ ಬಹಳ ಸಂತೋಷವಾಗಿದೆ. ಈ ರೀತಿಯ ನಡಿಬೇಕು. ಮಕ್ಕಳು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬಂದಾಗ ಈಗ ಏನಾಗಿದೆ, ಮಕ್ಕಳ ಆರೋಗ್ಯವೇ ಹಾಳಾಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಯಾವಾಗ ನಾವು ಸ್ಪೋರ್ಟ್ಸಿಗೆ ಬರ್ತೇವೆ ನಮ್ಮಲ್ಲಿ ಒಂದಷ್ಟು ಈ ಆರೋಗ್ಯದ ಬಗ್ಗೆ ಕಾಳಜಿ ಬರ್ತದೆ. ಇಲ್ಲಂತಾದರೆ ನಾವು ಬೇರೆ ಇತರ ಚಟುವಟಿಕೆ ಅಂತ ಅನ್ನೋದು ಬೇರೆ ಏನಿಲ್ಲ. ಬರೀ ಮೊಬೈಲ್ ಬಿಟ್ಟರೆ ಬೇರೆ ಮಕ್ಕಳಿಗೆ ಬೇರೆ ಯಾವ ಇತರ ಚಟುವಟಿಕೆ ಇಲ್ಲ. ಇದಕ್ಕೆ ಸ್ಪೋರ್ಟ್ಸಿಗೆ ಬಂದಂತಾದರೆ ಇದು ಬಹಳ ಸಂತೋಷ ವಿಚಾರ. ಸುಳ್ಯದ ಒಬ್ಬ ಯುವ ಉದ್ಯಮಿ ಇವತ್ತು ರಾಜ್ಯ ಮಟ್ಟದ ಈ ಒಂದು ವೆಯ್ಟ್ ಲಿಫ್ಟಿಂಗ್ ಅನ್ನುವಂಥದ್ದು ಸುಳ್ಯದಲ್ಲಿ ನಡೀತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ? ನಾವು ನೋಡೋದು ಈ ಸರಿ ಫಸ್ಟ್ ಇದನ್ನು ವೆಯ್ಟ್ ಲಿಫ್ಟಿಂಗು ಓಪನ್ ಆಗಿ ನೋಡುವಂಥದ್ದು. ನಮ್ಮ ಸುಳ್ಯದಲ್ಲಿ ಬಂದದ್ದು ಅದ್ಭುತವಾಗಿದೆ, ಚೆನ್ನಾಗಿ ಆಗಿದೆ. ಅರೇಂಜ್ಮೆಂಟ್ ಕೂಡ ಚೆನ್ನಾಗಿದೆ, ಖುಷಿಯಾಗಿದೆ. ಸುಳ್ಯದಲ್ಲಿ ನಡೆಯತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪು ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಅಥವಾ ಎಲ್ಲ ರಾಜ್ಯಗಳಲ್ಲಿ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತದೆ. ಸೊ ಸುಳ್ಯದಲ್ಲಿ ಇಂಡೋರ್ ಸ್ಟೇಡಿಯಂ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಹಾಗಿರಬೇಕಾದ್ರೆ ಆ ಇಂಡೋರ್ ಸ್ಟೇಡಿಯಮನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಹೊತ್ತುಕೊಂಡು ಸುಳ್ಯದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಥರದ ಒಂದು ಒಳ್ಳೆಯ ಇಂಡೋರ್ ಸ್ಟೇಡಿಯಮನ್ನು ನಿರ್ಮಿಸಿಕೊಟ್ಟವರು ಬೇರೆ ಯಾರಲ್ಲ, ನಮ್ಮ ಸುಳ್ಯದವರೇ ಉದ್ಯಮಿಗಳಾದಂಥ ಜಿ ನಾಯಕರವರು. ಸರ್, ಒಳ್ಳೆಯ ಒಂದು ರೀತಿಯ ಈ ಒಂದು ಪಂದ್ಯಕೂಟ ನಡೀತಾ ಇದೆ. ಈಗ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ತಾವು ಪೂರೈಸಿದ್ದೀರಿ. ಏನು ಅನ್ನಿಸ್ತಾ ಇದೆ? ಸುಳ್ಯದಲ್ಲಿ ಪ್ರಾಯಶಃ ಅನೇಕ ಕ್ರೀಡಾ ಸಂಗತಿಗಳು ನಡೆದಿವೆ. ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು. ಆದರೆ ವೆಯ್ಟ್ ಲಿಫ್ಟಿಂಗ್ ನಾವೆಲ್ಲ ಬಹಳ ಅಪರೂಪಕ್ಕೆ ಎಲ್ಲಿಯೋ ಟಿ ವಿಯಲ್ಲಿ ನೋಡಿದೆ ಹೊರತು ಈ ಥರದ ಒಂದು ರಾಜ್ಯ ಮಟ್ಟದ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹುಶಃ ನಮಗೆ ಇದು ಬಹಳ ಅಪರೂಪದಲ್ಲಿ ಸಿಕ್ಕಿರುವಂಥದ್ದು. ಆದರೆ ನಮ್ಮ ಒಂದು ಯೋಗ ಇದು. ಯಾಕಂದರೆ ನಮ್ಮೆಲ್ಲ ಕ್ರೀಡಾಭಿಮಾನಿಗಳಿಗೆ ಈ ಥರ ಒಂದು ಪರಿಚಯ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ಈ ಸಂಘಟನಾ ಸಮಿತಿಯಿಂದ ಆಗಿದೆ.
ನಮಗೆ ಖುಷಿ ಏನಂತ ಹೇಳಿದರೆ ಇದರಲ್ಲಿ ಭಾಗವಹಿಸುವಂಥ ಅವಕಾಶ ನಮಗೆ ಸಿಕ್ಕಿದೆ. ಯಾಕಂದರೆ ಇದು ನಮ್ಮ ಉದ್ಯೋಗ ಇರ್ಬೋದು, ಆದರೆ ಒಂದು ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸಂಘಟಕರ ಒಂದು ಅಭಿರುಚಿಗೆ ತಕ್ಕಂತೆ ಮಾಡಿಕೊಡುವಂಥ ಒಂದು ಕೆಲಸ ನಾವು ಮಾಡಿಕೊಂಡು ನಮಗೊಂದು ಧನ್ಯತಾ ಭಾವ ಇದೆ. ಇನ್ನಷ್ಟು ಒಳ್ಳೆಯ ಈ ರೀತಿಯ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಮ್ಮಲ್ಲಿ ಆಗಬೇಕು. ಅದಕ್ಕೆ ನಮ್ಮಿಂದ ಪ್ರೋತ್ಸಾಹ ಆಗಬೇಕು. ಈಗ ನಾವು ಕಳೆದ 2 ವರ್ಷಗಳ ಹಿಂದೆ ಕಬಡ್ಡಿ ಮಾಡಿದ್ದೆವು ನಮ್ಮ ಅಸೋಸಿಯೇಷನ್ ಪರವಾಗಿ. ಅದಕ್ಕೆ ಬಹಳ ಶ್ರಮ ಹಾಕಿದೆವು. ಯಾಕೆಂದರೆ ಅದು ಮಾಡಿದಾಗ ಅದು ಪರಿಪೂರ್ಣ ಆಗಬೇಕು, ಎಲ್ಲಿಯೂ ವ್ಯವಸ್ಥೆಯಲ್ಲಿ ಕೊರತೆ ಆಗಬಾರದು. ಇವತ್ತು ಯಾರೋ ಒಬ್ಬರು ಹೇಳಿದರು, ಇಲ್ಲಿ ವೇದಿಕೆಯಲ್ಲಿ ಹೇಳಿದರು, ಬಹಳ ಒಳ್ಳೆಯ ಒಂದು ವ್ಯವಸ್ಥೆ, ಒಂದು ರಾಜ್ಯ ಮಟ್ಟದಲ್ಲಿ ಆಗಿರುವಂಥ ಕಾರ್ಯಕ್ರಮ, ಒಂದು ತಾಲೂಕು ಮಟ್ಟದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರತಕ್ಕಂಥ ಒಳ್ಳೆ ಶ್ಲಾಘನೆ ನಮಗೆ ಸಿಕ್ಕಿದೆ. ನಮಗೆ ಅದೇ ತೃಪ್ತಿ, ಒಳ್ಳೆಯದಾಗಬೇಕು. ಮತ್ತು ಈ ನೋಡಿದ ಕಾರಣದಿಂದಾಗಿ ಸುಳ್ಯ ತಾಲೂಕಿನಲ್ಲಿ ಈ ರೀತಿಯ ಒಂದು ಕ್ರೀಡೆಗೆ ಇನ್ನಷ್ಟು ಜನ ತೊಡಗಿಸಿಕೊಳ್ಳುವಂತಾಗಲಿ ಅಂತ ನನ್ನ ಒಂದು ಆಶಯ. ಸುಳ್ಯದಲ್ಲಿ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡವರು, ಅದರಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಆಸಕ್ತಿಯನ್ನು ಹೊಂದಿದಂಥ ಯುವ ಉದ್ಯಮಿಗಳು ಶ್ರೀಯುತ ಎಂ ಬಿ ಸದಾಶಿವರವರು ನಮ್ಮ ಜೊತೆ ಇದ್ದಾರೆ. ಸರ್, ಸುಳ್ಯದಲ್ಲಿ ಈ ರೀತಿಯ ಒಂದು ಸ್ಟೇಟ್ ಲೆವೆಲ್ ವೇಟ್ ಲಿಫ್ಟಿಂಗ್ ನಡೀತಾ ಇದೆ, ಏನು ಹೇಳಿಕೆ ಬಯಸ್ತೀರಾ ಅನ್ನೋಂಥದ್ದು? ಸುಳ್ಯ ಕ್ರೀಡಾ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದ ಕ್ಷೇತ್ರ. ಅದರಲ್ಲಿ ವಿಭಿನ್ನವಾದಂಥ ಪ್ರಕಾರಗಳಲ್ಲಿ, ಅಂದರೆ ಅದು ವಾಲಿಬಾಲ್ ಇರ್ಬೋದು, ಬೇರೆ ಕಬಡ್ಡಿ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಹೀಗೆ ಹಲವು ಕ್ರೀಡೆಗಳಲ್ಲಿ ಸುಳ್ಯದಲ್ಲಿ ಹೆಸರು ಮಾಡಿದವರಿದ್ದಾರೆ. ಭಾಳ ಹಿಂದೆ KM ದಿವಾಕರ್ ಅನ್ನುವಂಥ ಸುಳ್ಯದ ಒಬ್ಬ ಯುವಕ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದವರು ರಾಜ್ಯ ಮಟ್ಟದಲ್ಲಿ 100 ಮೀಟರ್ಗಳ ಓಟದಲ್ಲಿ ಪ್ರಥಮ ಸ್ಥಾನ, ಚಿನ್ನದ ಪದಕವನ್ನು ಪಡೆದಿದ್ದರು, ಅದು 2 ಬಾರಿ. ಆಮೇಲೆ ವಿಶ್ವನಾಥ್ ಶೆಟ್ಟಿ ಅನ್ನೋರು ಹೈ ಜಂಪ್ನಲ್ಲಿ ರಾಜ್ಯಕ್ಕೆ ಪ್ರಥಮರಾಗಿ ಬಂದಿದ್ದರು. ಆ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಇಂಥ ಸಾಧನೆಗಳೆಲ್ಲ ಮಾಡೋದಕ್ಕೆ ಕಾರಣರಾದವರು ಆಗಿನ ಶಾರೀರಿಕ ಶಿಕ್ಷಣ ನಿರ್ದೇಶಕರು ಮತ್ತು PT ಮಾಸ್ಟರ್ಗಳು ಅಂತ ನಾವೇನು ಹೇಳ್ತೇವೆ ಅವರು. ಮತ್ತು ಸುಳ್ಯದಲ್ಲಿ 1960ರ ಸಂದರ್ಭದಲ್ಲಿ ದಿವಂಗತ NM ಬಾಲಕೃಷ್ಣವರ ನೇತೃತ್ವದಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಪ್ರಾರಂಭ ಆಯಿತು. ಅಲ್ಲಿ ಆ ಕಾಲದಲ್ಲಿ ಲಾನ್ ಟೆನ್ನಿಸ್ ಆಡೋದಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಂಥ ಸಾರ್ವಜನಿಕರಿದ್ದಾರೆ ಮತ್ತು ಕ್ರೀಡೆಯನ್ನು ಬೆಳೆಸಿದಂಥ ಶಿಕ್ಷಕರಿದ್ದಾರೆ, ಕ್ರೀಡಾಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಅದೆಲ್ಲದಕ್ಕೊಂದು ರೂಪ ಕೊಟ್ಟು ಇವತ್ತು ಅನೇಕ ಯುವಕರು, ಅಂದರೆ ಅಶೋಕ್ ಪ್ರಭುಗಳಿರ್ಬೋದು, ಗೋಕುಲ್ ದಾಸ್ ಇರ್ಬೋದು, ಮತ್ತು ರಮೇಶ್ ಅವರಿರ್ಬೋದು, ಇವರೆಲ್ಲರೂ ಒಟ್ಟಾಗಿ ಸೇರಿ ಇಂಥ ಒಂದು ವೆಯ್ಟ್ ಲಿಫ್ಟಿಂಗನ್ನು ಸುಳ್ಯದಲ್ಲಿ ಮಾಡಿರೋದು ಸುಳ್ಯದ ಜನತೆಯ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಂಥದ್ದನ್ನು ನಾವು TVಯಲ್ಲಿ ನೋಡ್ಬೋದಷ್ಟೇ ಅಥವಾ ಪತ್ರಿಕೆಗಳಲ್ಲಿ ಕಾಣ್ಬೋದಷ್ಟೇ. ಇದು ಇಲ್ಲಿ ನಮ್ಮ ಕಣ್ಣೆದುರೇ ನಡೆದಿದೆ ಮತ್ತು ಭಾಳ ವ್ಯವಸ್ಥಿತವಾಗಿ ಅದು ಹೇಗಿರಬೇಕು ಹಾಗೆ ಎಲ್ಲ ಒಂದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಭಾಳ ದೊಡ್ಡ ಖರ್ಚಿನಲ್ಲಿ ಇದನ್ನು ಮಾಡಿದ್ದಾರೆ. ಮತ್ತು ಕ್ರೀಡೆಯನ್ನು ರಾಜ್ಯದ ಹೆದ್ದಾರಿಯಿಂದ, ರಾಜ್ಯದ ಕೇಂದ್ರದಿಂದ ಸುಳ್ಯದಂಥ ಹಳ್ಳಿಗೆ ತಂದಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಈ ಒಂದು ಕ್ರೀಡಾ ಸ್ಪರ್ಧೆಯ ಮೂಲಕ ಇನ್ನಷ್ಟು ಹೆಚ್ಚಿನ ಜನ ವೇಟ್ ಲಿಫ್ಟಿಂಗ್ನಂಥ ದೇಹದಾಢ್ಯದಲ್ಲಿ ದೇಹದ ಕ್ಷಮತೆಯನ್ನು ಬೆಳೆಸಿಕೊಳ್ಳುವುದರಲ್ಲಿ ಮುಂದಾಗಬೇಕು. ಆ ಮೂಲಕ ದೇಶಕ್ಕೆ ಅತ್ಯುತ್ತಮವಂತ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ನನಗೆ 4 ಒಳ್ಳೆಯ ತರುಣರನ್ನು ಕೊಡಿ ಅಂತ ಹೇಳಿದ್ದಾರೆ. ಆ ರೀತಿಯ ತರುಣರನ್ನು ಸೃಷ್ಟಿ ಮಾಡುವಂಥ, ದೇಶಕ್ಕಾಗಿ ಸದೃಢ ಯುವಕರನ್ನು ನಿರ್ಮಿಸುವಂಥ ಒಂದು ಪ್ರೇರಣೆ ಈ ಒಂದು ಪಂದ್ಯಾಟದಿಂದ ಆಗಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೂಡುಬಿದ್ರೆಯಿಂದ ಬಂದಿರತಕ್ಕಂಥ ವೇಟ್ ಲಿಫ್ಟರ್ಸ್ ಇದ್ದಾರೆ. ಸೊ ಯಾವ್ಯಾವ ವಿಭಾಗದಲ್ಲಿ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅನ್ನುವಂಥದ್ದು? 110+. ಈಗ ಮಾಡಿದರೆ ಇನ್ನೂ ಮಾಡಬೇಕು, ನಾಳೆ 12 ಗಂಟೆಗೆ. ಯಾವಾಗ ಬಂದಿರೋದು ನೀವು ಇಲ್ಲಿಗೆ? ನಿನ್ನೆ ಬಂದದ್ದು. ಇಲ್ಲಿಯ ಪರಿಸ್ಥಿತಿ ಅಂದರೆ ಇಲ್ಲಿಯ ವ್ಯವಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ? ಸೂಪರ್, ಚೆನ್ನಾಗಿ. ಈ ಹಿಂದೆ ಎಲ್ಲೆಲ್ಲ ಭಾಗವಹಿಸಿದ್ದೀರಿ? ಈ ಹಿಂದೆ ಎಲ್ಲಿ ಕಾಂಪಿಟೇಷನ್ ಭಾಗವಹಿಸಿದ್ದೀರಿ? ಲಾಸ್ಟ್ ಟೈಮ್ ಮೈಸೂರಲ್ಲಿತ್ತು, ಅದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿತ್ತು. ಇದು ಸಹ ಚೆನ್ನಾಗುಂಟು, ಸೇಮ್. ವ್ಯವಸ್ಥೆಯಲ್ಲಿ ನಿಮ್ಗೆ ಏನಾದರೂ ವ್ಯತ್ಯಾಸಗಳು ಕಂಡು ಬಂತ? ವ್ಯತ್ಯಾಸ ಈ ಸರ್ತಿ ಬೆಟರ್ ಉಂಟು, ಸ್ವಲ್ಪ ಇನ್ನೂ ಬೆಟರ್. ಏನು ಅನಿಸ್ತಾ ಇದೆ? ಅಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆ ವಸತಿ ವ್ಯವಸ್ಥೆ. ಸ್ವಲ್ಪ ಇದು ಬಿಟ್ಟರೆ ಮತ್ತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಉಂಟು, ಒಳ್ಳೆಯದುಂಟು. ನಿನ್ನೆ ಅದೇ ಆಯ್ತು, ನಿನ್ನೆ ಆಯ್ತು. ಇನ್ನು ಗೊತ್ತಿಲ್ಲ, ಈಗ ರಿಸಲ್ಟ್ ಇನ್ನೂ ಬರಬೇಕಷ್ಟೇ. 65. ಇಲ್ಲ ನಾಳೆ. ಸುಳ್ಯದ ಹಿರಿಯ ಒಬ್ಬ ರಾಜಕೀಯ ಮುಖಂಡರು, ಹಲವಾರು ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಶ್ರೀಯುತ ನಿತ್ಯಾನಂದ ಮುಂಡೋಡಿ ಅವರು ಈ ಒಂದು ಚಾಂಪಿಯನ್ಶಿಪ್ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಸರ್, ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಪಂದ್ಯಕೂಟ ನೆರವೇರ್ತಾ ಇದೆ, ಏನಂತ ಇದೆ ಸರ್? ಇಲ್ಲಿ ಸುಳ್ಯದಲ್ಲಿ ಭಾಳಷ್ಟು ಜನ ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ.
ಸರಿ, ನಾನು ಅಲ್ಲಿ ನೋಡ್ತಾ ಸ್ವಲ್ಪ ಬೇರೆ ಕಡೆ ಕಾನ್ಸಂಟ್ರೇಷನ್ ಚೇಂಜ್ ಆಯಿತು. ಸರಿ, ಇವತ್ತು ಸುಳ್ಯದಲ್ಲಿ ಯಾವುದೇ ಕ್ರೀಡೆಯನ್ನು ಮಾಡಿದರೂ ಬಹಳಷ್ಟು ಜನ ಇಲ್ಲಿ ಪ್ರೋತ್ಸಾಹ ಕೊಡತಕ್ಕಂಥವ್ರು ಇದ್ದಾರೆ. ಆ ಲೆಕ್ಕದಲ್ಲಿ ಇವತ್ತೊಂದು ವಿಶೇಷವಾಗಿರತಕ್ಕಂಥ ಸುಳ್ಯದಲ್ಲಿ ಇಷ್ಟರವರೆಗೆ ನಡೆಯತಕ್ಕಂಥ ಒಂದು ಅಭೂತಪೂರ್ವವಾಗಿರತಕ್ಕಂಥ ಈ ವೆಯ್ಟ್ ಲಿಫ್ಟಿಂಗ್, ಅದು ನ್ಯಾಷನಲ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೇಷನ್ ನಡೀತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಇದು ಇವತ್ತು ಈ ಸುಳ್ಯವನ್ನು ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಳ್ಯಕ್ಕೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಒಳ್ಳೊಳ್ಳೆಯ ಅಥ್ಲೆಟ್ಗಳು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅದನ್ನೊಂದು ನೋಡುವ ಭಾಗ್ಯ ಈಗಾಗಲೇ ನೀವು ನಮ್ಮ ರಮನಾಥ್ ರೈ ಸಾಹೇಬರು ಹೇಳಿದ ಹಾಗೆ ನೀವು ಇಂಡೋರ್ ಅಲ್ಲ ಔಟ್ಡೋರ್ನ ಸಿಸ್ಟಮ್ನಲ್ಲಿ ಇದನ್ನು ಮಾಡಿ ಎಲ್ರಿಗೂ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇನ್ನೋರ್ವ ಮುಖಂಡರು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಶ್ರೀಯುತ PC ಜಯರಾಮ್ ಸರ್ ಅವರು ಈ ಒಂದು ಚಾಂಪಿಯನ್ಶಿಪ್ ಪಂದ್ಯಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಸರ್, ಏನು ಅನಿಸ್ತಾ ಇದೆ ಸರ್ ಸುಳ್ಯದಲ್ಲಿ ನಡೀತಕ್ಕಂಥ ಈ ಒಂದು ಪಂದ್ಯಕೂಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುಳ್ಯ ಒಂದು ಗ್ರಾಮೀಣ ಪ್ರದೇಶ. ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ಸ್ ಅಸೋಸಿಯೇಷನ್ ಅವರು ಪ್ರಥಮ ಬಾರಿಗೆ ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಇವತ್ತು ಏರ್ಪಡಿಸಿದ್ದಾರೆ. ಬಹುಶಃ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಗ್ರಾಮೀಣ ಭಾಗದ ಜನತೆಗೆ ಒಂದು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಹಲವಾರು ಸ್ಪರ್ಧಿಗಳು ಬಂದು ತಮ್ಮ ಪ್ರದರ್ಶನವನ್ನು ಇಲ್ಲಿ ತೋರಿಸ್ತಾರೆ ಮತ್ತು ದಾಖಲೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಗಳನ್ನು ನೋಡಿ, ಈ ಸ್ಪರ್ಧೆಯನ್ನು ನೋಡಿ ಬಹುಶಃ ಇಲ್ಲಿರತಕ್ಕಂಥ ಹಲವಾರು ಜನರಿಗೆ ಇವತ್ತು ವೆಯ್ಟ್ ಲಿಫ್ಟಿಂಗ್ ವಿಚಾರದಲ್ಲಿ ಭಾಗವಹಿಸುವಲ್ಲಿಕ್ಕೂ ಕೂಡ ಒಂದು ಮನಸ್ಸು ಆಗಲಿಕ್ಕೆ, ಒಂದು ಉತ್ತೇಜನ ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದ ಸಂಯೋಜಕರಿಗೂ ಮತ್ತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೂ ಎಲ್ಲ ಶುಭವಾಗಲಿ ಅಂತ ಹೇಳ್ತಕ್ಕಂಥ ಶುಭ ಹಾರೈಕೆಯನ್ನು ಮಾಡ್ತಿದ್ದೇನೆ. ಇವರು ಸಂಘಟನಾ ಸಮಿತಿಯ ಒಬ್ಬ ಪದಾಧಿಕಾರಿಯಾಗಿ ಈ ಒಂದು 3 ದಿನದ ಪಂದ್ಯಕೂಟಕ್ಕೆ ಸಂಪೂರ್ಣವಾಗಿ ಆಹಾರ ಸಮಿತಿಯ ಉಸ್ತುವಾರಿಯನ್ನು ವಹಿಸಿಕೊಂಡವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಂಥ ಒಬ್ಬ ಯುವ ನಾಯಕ ಅಂತಲೇ ಹೇಳ್ಬೋದು. ಇವತ್ತು ಬೂಡು ರಾಧಾಕೃಷ್ಣಯ್ಯವರು ಈ ಒಂದು ಪಂದ್ಯಕೂಟದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಸುಳ್ಯದಲ್ಲಿ ನಡೆತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ಪಂದ್ಯಕೂಟ ಏನು ಅನಿಸ್ತಾ ಇದೆ? ಬಹುಶಃ ಸುಳ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸುಳ್ಯದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ನಮಗೆಲ್ಲ ಅದರ ಬಗ್ಗೆ ಅನುಭವ ಇದ್ದವರೆಲ್ಲ ಬಂದು ಸಾಧಾರಣ ಒಂದು 100 ರೆಫ್ರೀಸ್ ಆಫೀಷಿಯಲ್ಸ್ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಶೋಕ್ ಪ್ರಭುರವರ ನೇತೃತ್ವದಲ್ಲಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಆಯೋಜನೆಯನ್ನು ಮಾಡಿದೆ. ಅದೇ ರೀತಿ ಸುಳ್ಯ ತಾಲೂಕಿನ ಎಲ್ಲ ಬಂಧುಗಳು ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಇದನ್ನು ಯಶಸ್ವಿ ಮಾಡಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಟೂರ್ನಮೆಂಟ್ ಎನ್ನುವಂಥ ಹೆಗ್ಗಳಿಕೆಗೆ ಈ ಒಂದು ಟೂರ್ನಮೆಂಟ್ ಪಾತ್ರವಾಗಿದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಭಾಗವಹಿಸಿದಂಥ ಕ್ರೀಡಾಪಟುಗಳಿರ್ಬೋದು, ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ, ರೆಫರೀಸ್ ಮಾಡಿದಂಥ ಅಫಿಷಿಯಲ್ಗೂ ಕೂಡ, ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಬಿತ್ತರ ಮಾಡುವಂಥ ಸುದ್ದಿ ಚಾನಲ್ಗಳು ಕೂಡ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಸುಳ್ಯದಲ್ಲಿ ನಡೆತಕ್ಕಂಥ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಈ ಒಂದು ಸಂಘಟನಾ ಸಮಿತಿಯ ಒಬ್ಬ ಆರ್ಥಿಕ ಸಮಿತಿಯ ಸಂಚಾಲಕರಾಗಿ ಕಳೆದ ಹಲವಾರು ದಿನಗಳಿಂದ ಈ ಒಂದು ಪಂದ್ಯಾಟದ ಒಂದು ಯಶಸ್ಸಿಗಾಗಿ ದುಡಿಯತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಹರೀಶ್ ಕಂಜಿಪಿಲಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು 3 ದಿನಗಳ ಕಾಲ ನಡೆಯುವಂಥ ಈ ಒಂದು ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ನಡೀತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ, ಏನು ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಜಿಲ್ಲಾ ಕೇಂದ್ರದಲ್ಲಿ ಆಗ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಇವತ್ತು ಸುಳ್ಯದ ಕೇಂದ್ರ ಸ್ಥಾನದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ಭಾಳ ಖುಷಿ ಕೊಡುವಂಥ ವಿಚಾರ. ವಿಶೇಷವಾಗಿ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಇವೆಲ್ಲ ಕ್ರೀಡೆಗಳು ಇವತ್ತು ಭಾಳ ಜನಪ್ರಿಯವಾಗಿರುವಂಥ. ಆದರೆ ಇವತ್ತು ವೆಯ್ಟ್ ಲಿಫ್ಟಿಂಗ್ ಹೆಚ್ಚಿನ ಸುಳ್ಯದಲ್ಲಿ ಪ್ರಥಮವಾಗಿ ಇವತ್ತು ರಾಜ್ಯ ಮಟ್ಟದ ಒಂದು ಚಾಂಪಿಯನ್ಶಿಪ್ ಆಗ್ತಾ ಇದೆ. ಇವತ್ತು ಒಂದಷ್ಟು ನೋಡುಗರಿಗೆ ಇದನ್ನು ನೋಡಿ ಖುಷಿ ಪಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ವಿಶೇಷವಾಗಿ ಸುಳ್ಯದ ಜನತೆ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜನ ವಿಶೇಷವಾಗಿ ಹಣಕಾಸು ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಳ್ಳೆಯ ಒಂದು ಚಾಂಪಿಯನ್ಶಿಪ್ ಇವತ್ತು ಸುಳ್ಯದಲ್ಲಿ ವೆಯ್ಟ್ ಲಿಫ್ಟಿಂಗ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ಭಾಳ ಸಂತೋಷದ ವಿಚಾರ. ಇವತ್ತು ನಮ್ಮ ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ ಈ ಒಂದು ಚಾಂಪಿಯನ್ಶಿಪ್ಪಲ್ಲಿ ಒಬ್ಬ ವೆಯ್ಟ್ ಲಿಫ್ಟರ್, ಸ್ಟೇಟ್ ಲೆವೆಲ್ ವೆಯ್ಟ್ ಲಿಫ್ಟರ್ ಆಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ರಾಕೇಶ್ ರೈ ಕೆಡಿಂಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸುಳ್ಯದಂಥ ಒಂದು ಈ ಪ್ರದೇಶದಲ್ಲಿ ಈ ರೀತಿಯ ಒಂದು ವೆಯ್ಟ್ ಲಿಫ್ಟಿಂಗ್, ಸ್ಟೇಟ್ ಲೆವೆಲ್ನ ವೆಯ್ಟ್ ಲಿಫ್ಟಿಂಗ್ ನಡೀತಾ ಇದೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ತಿಳ್ಕೊಂಡಿದ್ದೇನೆ. ಈಗಾಗಲೇ ನಮ್ಮ ಭಾಗದಲ್ಲಿ ವಾಲಿಬಾಲ್ ಇರ್ಬೋದು, ಕಬಡ್ಡಿ, ಕ್ರಿಕೆಟ್ಗಳಂಥ ಕ್ರೀಡೆಗಳು ಬಹಳ ಜನಪ್ರಿಯ ಆಗ್ತಾ ಇದೆ. ಆದರೆ ಈ ವೆಯ್ಟ್ ಲಿಫ್ಟಿಂಗ್ ಎನ್ನುವಂಥದ್ದು ಬಹುಶಃ ಸುಳ್ಯದಲ್ಲಿ ಇಂಥ ಕಾಂಪಿಟೇಷನ್ ಆಗ್ತಿರುವಂಥದ್ದು ಪ್ರಥಮ ಬಾರಿಗೆ ಅಂತೇಳಿ ನನ್ನ ಅನುಭವದ ಪ್ರಕಾರ.
ವಿಶೇಷವಾಗಿ ನಾವು ಕೂಡ ವೇಟ್ ಲಿಫ್ಟಿಂಗನ್ನು ಅಭ್ಯಾಸ ಮಾಡಿದವರು ಕಾಲೇಜ್ ಜೀವನದಲ್ಲಿ. ಆವಾಗೆಲ್ಲ ಇಲ್ಲಿ ನಮ್ಮ ಈ ಭಾಗದಲ್ಲಿ ಸ್ಪರ್ಧೆಗಳಾಗ್ತಾ ಇರಲಿಲ್ಲ. ಪುತ್ತೂರಲ್ಲಿ ಆಗಿದೆ. ನಮ್ಮ ಪುತ್ತೂರಲ್ಲಿ ಜೈ ಹನುಮಾನ್ ವ್ಯಾಯಾಮ ಶಾಲೆ ಅಂತಿತ್ತು. ದಿವಾಕರ್ ಶೆಟ್ಟಿಯಿಂದ ಗುರುಗಳಿದ್ದರು, ಅವರು ನಮಗೆ ಕಲಿಸಿದ್ರು. ನಮ್ಮ ಪಕ್ಕದಲ್ಲಿ ಇದ್ದಾರೆ ಇವರು ದಿವಾಕರ್ ಶೆಟ್ಟಿ ಅಂತೇಳಿ. ಹಾಗಾಗಿ ಅವರ ಮುಖಾಂತರವಾಗಿ ನಾವೆಲ್ಲ ಕಲಿತು ಬೆಳೆದವರು. ಇದು ಒಂದು ಇಲ್ಲಿಯ ಈ ಭಾಗದ ಯುವಜನರಿಗೆ ಒಂದು ಆಸಕ್ತಿ ಹುಟ್ಟಿಸಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನ. ಅಶೋಕ್ ಪ್ರಭು ಅವರ ತಂಡ ಮತ್ತು ನಮ್ಮ ಹರೀಶ್ ಕಂಜಿಬಿಳಿ ಅವರ ತಂಡ ಎಲ್ಲ ಭಾಳ ಒಳ್ಳೆಯ ಎಫರ್ಟನ್ನು ಹಾಕಿದೆ. ಮತ್ತು ಭಾಳ ಖುಷಿಯಾಗಿರುವಂಥದ್ದು ಏನು ಅಂತ ಕೇಳಿದರೆ, ಒಂದು ಇಂಡೋರ್ ಸ್ಟೇಡಿಯಂ ಥರ ಇಲ್ಲಿ ಪೆಂಡಲ್ನ ಹಾಕಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಕ್ರೀಡಾಪಟುಗಳಿಗೆ ಕೂಡ ಒಂದು ಒಳ್ಳೆಯ ಮನಸ್ಸಿಗೆ ಮುದ ನೀಡುವಂಥದ್ದು ಮತ್ತು ಪ್ರೋತ್ಸಾಹ ಬರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ, ಅತ್ಯುತ್ತಮವಾದಂಥ ಒಂದು ಪ್ರಯತ್ನ ಅಂತೇಳಿ ಈ ಇಡೀ ತಂಡವನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಎಸ್, ಪುತ್ತೂರಲ್ಲಿ ಕಳೆದ ಹಲವಾರು ವರ್ಷಗಳ ಹಿಂದೆ ಬಹಳಷ್ಟು ಮಂದಿ ವೇಟ್ ಲಿಫ್ಟರ್ಸ್ಗೆ ತರಬೇತಿಯನ್ನು ನೀಡಿದಂಥ ದಿವಾಕರ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ಸೋಣ. ಸರ್, ಸುಳ್ಯದಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ಈ ಮಟ್ಟದ ಒಂದು ದೊಡ್ಡ ಮಟ್ಟದ ಚಾಂಪಿಯನ್ಶಿಪ್ ನಡೀತಾ ಇದೆ, ಏನು ಅನಿಸ್ತಾ ಇದೆ ಸರ್? ಆಶೀರ್ವಾದದಿಂದ ಇಂಥ ಗೇಮ್ ನಡೆಯುವುದು ಒಳ್ಳೆಯದು. ಸಣ್ಣ ಮಕ್ಕಳು ಇದೇ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದೆ ಈ ಗೇಮ್ ಮುಂದೆ ಬರ್ತದೆ. ಓಕೆ, ಅವರು ಹೇಳ್ತಾ ಇದ್ದಾರೆ ಇಂಥ ಒಂದು ಪಂದ್ಯಾಟ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೀಬೇಕು, ನಡೆದರೆ ಮುಂದಿನ ಯುವ ಪೀಳಿಗೆ ಕೂಡ ಅದೊಂದು ಮಾದರಿಯಾಗಿರ್ತದೆ, ಯುವ ಪೀಳಿಗೆ ಕೂಡ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಭಾಳಷ್ಟು ಮಂದಿ ಯುವಕರನ್ನು ಕೂಡ ಇಂಥ ಒಂದು ಸ್ಪರ್ಧೆಯಲ್ಲಿ ಇಳಿಸಿರುವಂಥ ಖ್ಯಾತಿ ಕೂಡ ದಿವಾಕರ್ ಶೆಟ್ಟರ್ದು ಕೂಡ. ಓಕೆ, ಇವತ್ತು ನಮ್ಮ ಊರಿನವರು, ಪುತ್ತೂರಿನವರು ಇವತ್ತು ಬೆಂಗಳೂರಲ್ಲಿ ಹೋಗಿ ಭಾಳಷ್ಟು ಮಂದಿ ಇಂಥ ವೆಯ್ಟ್ ಲಿಫ್ಟರ್ಸ್ಗಳಿಗೆ ತರಬೇತಿಯನ್ನು ನೀಡುವಂಥ ಒಬ್ಬ ಕೋಚರಾಗಿ ಗುರುತಿಸಿಕೊಂಡವರು. ಸರ್, ತಾವು ಬೆಂಗಳೂರಲ್ಲಿ ಈ ರೀತಿಯ ಒಂದು ವೆಯ್ಟ್ ಲಿಫ್ಟರ್ಸನ್ನು ರೆಡಿ ಮಾಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಸುಳ್ಯದಂಥ ಪ್ರದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಪಂದ್ಯಾಟ ನಡೀತಾ ಇದೆ. ಫಸ್ಟ್ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಊರಲ್ಲೊಂದು ಇಂಥ ಒಂದು ಚಾಂಪಿಯನ್ಶಿಪ್ ನಡೀತಾ ಇದೆ ಅಂತ ಹೇಳಿ. ಯಾಕಂತ ಹೇಳಿದರೆ ನಾವು ಹಿಂದೆ ಮಾಡ್ತಾ ಇರುವಂಥ ಕಾಂಪಿಟೇಷನ್ ಕೂಡ ಈಗ ನಡೀತಿರುವಂಥ ಕಾಂಪಿಟೇಷನ್ ಕೂಡ ತುಂಬ ವ್ಯತ್ಯಾಸ ಕಾಣ್ತಾ ಇದೆ ನನಗೆ. ಯಾಕೆಂತ ಹೇಳಿದರೆ ಆವಾಗ ಸ್ಪರ್ಧಾಳುಗಳು ತುಂಬ ಕಡಿಮೆ ಇದ್ದರು. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ವೆಯ್ಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಸ್ಪರ್ಧಾಳುಗಳು ತುಂಬ ಬರ್ತಾ ಇದ್ದಾರೆ. ಅದರಲ್ಲಂತೂ ಈಗ ಇಲ್ಲಿ ಸುಳ್ಯದಲ್ಲಿ ನಡೀತಿರುವಂಥ ಈ ಒಂದು ಸ್ಪರ್ಧೆಯಲ್ಲಿ ಭಾಳಷ್ಟು ಕಾಂಪಿಟೇಟರ್ಸ್ಗಳು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇದೇ ಥರ ಕ್ರೀಡೆ ಬೆಳಿಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಸುಳ್ಯದಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಈ ಒಂದು ಪಂದ್ಯಾಕೂಟ ನಡೀತಾ ಇದೆ. ಈ ಒಂದು ಪಂದ್ಯಾಕೂಟ ನಡೀಬೇಕಾದ್ರೆ ಸುಳ್ಯದ ಸರ್ಕಾರಿ ಜೂನಿಯರ್ ಕಾಲೇಜ್ ಇದರ ಒಂದು ಸಹಕಾರ ಕೂಡ ಇದೆ. ಯಾಕೆಂತ ಹೇಳಿದರೆ ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜಿಗೆ 75ರ ಸಂಭ್ರಮ ಕೂಡ ನಾಡಿದ್ದು ನಡೀಲಿಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಟದ ಆಯೋಜನೆ ಆಗಿದೆ. ಸೊ ಇವತ್ತು ನಮ್ಮ ಜೊತೆ ಇರುವವರು ಆ ಶಾಲೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರಕಾಶ್ ಮುಡಿತಾಯ ಸರ್. ಹೇಗೆ ಅನಿಸ್ತಾ ಇದೆ ಸರ್? ಭಾಳ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಒಂದು ಚಾನ್ಸ್ ಸಿಕ್ಕಿತು. ವೆಯ್ಟ್ ಲಿಫ್ಟಿಂಗನ್ನು ಅವರು ಎಲ್ಲಿ ನೋಡಿರಲಿಲ್ಲ, ಆದರೆ ಇವತ್ತು ನೋಡಿದ್ದಾರೆ. ನಮ್ಮ ಶಾಲೆಯ 1500 ಜನ ಕೂಡ ಮೊದಲ ದಿವಸ ಬಂದು ಚಾಂಪಿಯನ್ಶಿಪ್ಪನ್ನು ನೋಡಿದ್ದಾರೆ, ಇದು ಹೇಗೆ ಆಗ್ತದೆ ಅಂತ ನೋಡಿದ್ದಾರೆ. ಇದು ನಮಗೆ ಸಿಕ್ಕಿದ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಅದಲ್ಲದೆ ನಮ್ಮದೇ ಅಮೃತ ಮಹೋತ್ಸವದ ಪ್ರಯುಕ್ತ ನಡೆಯುವಂಥ ಕಾರ್ಯಕ್ರಮ ಆದ ಕಾರಣ ಅವರಿಗೆ ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ನಿನ್ನೆ ಇವತ್ತೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಟ್ಟು ಸುಳ್ಯಕ್ಕೆ ಒಂದು ಸಂಭ್ರಮ. ಇನ್ನು ಮುಂದಕ್ಕೆ ನಮ್ಮ ಸುಳ್ಳೆಯಿಂದ ಒಂದು ಹೊಸ ಕ್ರೀಡಾಪಟುಗಳನ್ನು ಕೊಡುಗೆಯಾಗಿ ಕೊಡಬೇಕಾದ್ರೆ ಈ ಕ್ರೀಡಾಕೂಟ ಅದಕ್ಕೊಂದು ನಾಂದಿ ಆಗಲಿಕ್ಕಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಎಸ್, ಈ ಒಂದು ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಸಂಘಟನಾ ಸಮಿತಿಯ ಒಬ್ಬ ಪದಾಧಿಕಾರಿಯಾಗಿ ಶ್ರೀಯುತ ರವಿಚಂದ್ರ ಕೊಡಿಯಲ ಬಯಲಿದ್ದಾರೆ. ಸರ್, ಸುಳ್ಯದಲ್ಲಿ ಈ ರೀತಿಯ ಒಂದು ಪಂದ್ಯಾಟ ನಡೀತದೆ, ಏನು ಅನಿಸ್ತಾ ಉಂಟು? ಭಾಳಷ್ಟು ಖುಷಿ ಅನಿಸ್ತಾ ಇದೆ. ಯಾಕೆಂತೇಳಿದರೆ ನಮ್ಮ ತಾಲೂಕು ಮಟ್ಟದಲ್ಲಿ ಇಂಥ ಒಂದು ವೆಯ್ಟ್ ಲಿಫ್ಟಿಂಗ್ ನಡೀತಾ ಇರೋದು ಅತ್ಯಂತ ಖುಷಿ ಕೊಟ್ಟಿದೆ. ಯಾಕೆಂತೇಳಿದರೆ ನಮ್ಮದು ಭಾಳ ಒಂದು ಸಣ್ಣ ಗ್ರಾಮದಲ್ಲಿ ನಾವೆಲ್ಲ ಇರುವವರು. ಇಂಥ ಒಂದು ಕ್ರೀಡೆ ಆದಾಗ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗ್ತದೆ, ಅವರಿಗೆ ಕೂಡ ಮುಂದಿನ ಪೀಳಿಗೆಗೆ ಒಂದು ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳೋ ಒಂದು ಉತ್ಸಾಹ ಬರ್ತದೆ. ಹಾಗಾಗಿ ಸುಳ್ಯದಲ್ಲಿ ನಡೆದದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಇದರ ಆಯೋಜಕರು ಅಶೋಕ್ ಪ್ರಭುಗಳ ಒಂದು ನೇತೃತ್ವದಲ್ಲಿ ಇದೊಂದು ಇಂಡೋರ್ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಥರ ಎಲ್ಲಿ ಆಗಲಿಲ್ಲ ಅಂತ ಭಾಳಷ್ಟು ಜನ ಕೇಳ್ಪಟ್ಟೆ. ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರ ಒಂದು ಸಾಹಸ ಮತ್ತು ಅವರ ಧೈರ್ಯ ಮೆಚ್ಚಬೇಕು. ಯಾಕಂತೇಳಿದರೆ ಅವರೊಟ್ಟಿಗೆ ನಾವೆಲ್ಲ ಸೇರಿಕೊಂಡಿದ್ದೇವೆ. ಆದರೆ ಅವರ ಈ ಒಂದು ನಿರ್ಧಾರ ಸುಳ್ಯ ಇಡೀ ತಾಲೂಕು ಜನತೆಗೆ ಒಂದು ಖುಷಿ ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರದ ಒಂದು ವೆಯ್ಟ್ ಲಿಫ್ಟಿಂಗ್ ಅಥವಾ ಯಾವುದೇ ಒಂದು ಕ್ರೀಡೆ ಸುಳ್ಯದಲ್ಲಿ ನಡೀತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.